ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಸದ್ಗುರು ನರಸಿಂಹ ಪ್ರಭು ದೇವಾಯ ನಮಃ. ಹರಿ ಓಂ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮಗಳು ಹಾಗೂ ಭಗವತ್ಪಾದ ಶ್ರೀ ಆದಿಶಂಕರಾಚಾರ್ಯ ಅದ್ವೈತ ವೇದಾಂತ ವೃತ್ತಕ್ಕೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ನಾವು ಅಪರೋಕ್ಷಾನುಭೂತಿಯ 27ನೇ ಶ್ಲೋಕವನ್ನ ಮನನ ಮಾಡ್ತಾ ಇದ್ವಿ ಇಂದಿನ ತರಗತಿಯಲ್ಲಿ. ಈಗ ಅದನ್ನ ಮುಂದುವರಿಸೋಣ. ನಿರ್ಗುಣೋ ನಿಷ್ಕ್ರಿಯೋ ನಿತ್ಯೋ ನಿತ್ಯ ಮುಕ್ತೋಹಂ ಅಚ್ಯುತಃವರೆಗೂ ಆಗಿತ್ತು. ಅಹಂ ದೇಹೋ ರಸದ್ರೂಪೋ ಜ್ಞಾನ ಮುಚ್ಯುಚ್ಯತೆ ಬುಧೈಹಿ. ಅಂದ್ರೆ ನಾನು ಈ ಅಸದ್ರೂಪವಾದಂತಹ ದೇಹ ಅಲ್ಲ, ನಾನು ಸದ್ರೂಪ ಅಂತ ತಿಳ್ಕೊಳ್ಳೋದ್ರೆ ಇಲ್ಲಿ ಹೇಳ್ತಾ ಇದ್ದಾರೆ. ಸದ್ರೂಪ ಸದ್ರೂಪ ಅಂದ್ರೆ ಏನು, ಅಸದ್ರೂಪ ಅಂದ್ರೆ ಏನು ಅನ್ನೋದನ್ನ ನಾವು ಸ್ವಲ್ಪ ವಿಚಾರ ಮಾಡೋಣ. ನಿತ್ಯ ಮುಕ್ತ ಅನ್ನೋದು ತಿಳ್ಕೊಂಡಾಯ್ತು. ನಿತ್ಯ ಅಂದ್ರೆ ಬಂಧನ ಅನ್ನೋದು ಆತ್ಮನಿಗೆ ಇಲ್ಲ. ಬಂಧನ ಅನ್ನೋದು ಏನಿದ್ರು ಈ ದೇಹ ಮನಸ್ಸು ಬುದ್ಧಿಗಳಿಗೆ, ಈ ಅನಾತ್ಮಕ್ಕೆ ಮಾತ್ರವೇ ಬಂಧನ ಅನ್ನೋದು ಇರೋದು. ಮತ್ತೆ ನಿತ್ಯ ಅಂತಂದ್ರೆ ಅದಕ್ಕೆ ಕಾಲ ಅನ್ನೋದು ಇಲ್ಲ, ಕಾಲಾತೀತವಾದದ್ದು ಆತ್ಮನ್. ಅದ್ರಿಂದ ಅದಕ್ಕೆ ಇಂಥ ಕಾಲದಲ್ಲಿ ಅದಕ್ಕೆ ಬಂಧನ ಆಯ್ತು, ಇಂಥ ಕಾಲದಲ್ಲಿ ಇಲ್ಲ ಅನ್ನೋದು ಏನಿಲ್ಲ. ಯಾವಾಗ್ಲೂ ನಿತ್ಯ ಮುಕ್ತವಾದದ್ದು. ಆದ್ರೆ ದೇಹ ಭಾವನೆ ಬಂದಾಗ ನಾನು ಬಂಧನದಲ್ಲಿದ್ದೀನಿ ಅಂತಂದ್ಬಿಟ್ಟು ಜೀವಾತ್ಮ ತಿಳ್ಕೊಳ್ತಾನೆ. ಈ ದೇಹ ಮನಸ್ಸು ಬುದ್ಧಿಗಳು ಇವು ಅನಾತ್ಮಗಳು. ಇವುಗಳೊಡನೆ ತಾಧ್ಯಾತ್ಮತೆಯನ್ನ ಯಾವಾಗ ಪಡಿತೀವೋ ಆಗ ನಮಗೆ ಆ ಭಾವನೆ, ನಾನು ಪರಿಚ್ಛಿನ್ನ ಅನ್ನುವ ಭಾವನೆ ಬರುತ್ತೆ. ಅದಕ್ಕೋಸ್ಕರ ನಾನು ಬಂಧನದಲ್ಲಿದ್ದೀನಿ ಅನ್ನುವ ಭಾವನೆ ನಮ್ಮಲ್ಲಿ ಉಂಟಾಗತ್ತೆ. ಇಲ್ಲಿ ಹೇಗೆ ನಿರ್ಗುಣ, ನಿಷ್ಕ್ರಿಯ, ನಿತ್ಯ ಮತ್ತೆ ನಿತ್ಯ ಮುಕ್ತ ಮತ್ತೆ ಅಚ್ಯುತ, ನನಗೆ ಕೊನೆ ಅನ್ನೋದೇ ಇಲ್ಲ, ನಾನು ಸದಾಕಾಲವೂ ಇರುವಂತಹವನು. ದೇಹ ಆದ್ರೆ ಅಸದ್ರೂಪ, ಅದು ಇವತ್ತಿರುತ್ತೆ, ನಾಳೆ ಕೇಳಿಸುತ್ತೆ ಅಲ್ವಾ? ಏನೋ ಕನೆಕ್ಷನ್? ಇವಾಗ ಕೇಳಿಸುತ್ತಮ್ಮ. ನಾನು ಸದ್ರೂಪ ಆತ್ಮ ಅನ್ನೋದನ್ನ ತಿಳ್ಕೊಳ್ಬೇಕಾಗಿರೋದು. ಇಪ್ಪತ್ತ 8ನೇ ಶ್ಲೋಕ. ನಿರ್ಮಲ ನಿಶ್ಚಲೋ ಅನಂತ ಶುದ್ಧೋಹಂ ಅಜರೋ ಅಮರಃ ಅಹಂ ದೇಹೋ ಯಸದ್ರೂಪೋ ಜ್ಞಾನ ವಿಚ್ಯುಚ್ಯತೆ ಬುಧೈಹಿ. ಇದರ ಅರ್ಥ ಏನಂದ್ರೆ, ನಾನು ದೋಷವಿಲ್ಲದವನು. ನಿರ್ಮಲ ಅಂತಂದ್ರೆ ದೋಷವಿಲ್ಲದವನು, ನಿಶ್ಚಲ ಚಲನೆ ಇಲ್ಲದವನು, ಅನಂತ ಅಂದ್ರೆ ಅಂತ್ಯ ಅನ್ನೋದು ನನಗೆ ಇಲ್ಲ, ಮತ್ತೆ ಶುದ್ಧ, ಮತ್ತೆ ಜರ ಅಂದ್ರೆ ಮುಪ್ಪು ಇಲ್ಲ, ಅಮರ ಅಂದ್ರೆ ನನಗೆ ಮರಣ ಅನ್ನೋದು ಇಲ್ಲ, ನಾನು ಅಸದ್ರೂಪವಾದ ದೇಹ ಅಲ್ಲ, ಹೀಗೆಂಬುದೇ ಜ್ಞಾನವೆಂದು ಅರಿತವರು ಹೇಳುತ್ತಾರೆ ಅಂತ
ಇದರ ಅರ್ಥ. ನಿರ್ಮಲ ಅನ್ನೋದು ಇನ್ ಸ್ವಲ್ಪ ವಿವರವಾಗಿ ಹೇಳ್ತೀರಾ ವಿಜಯಲಕ್ಷ್ಮಿ ಅವರೇ? ನಿರ್ಮಲ ಅಂದ್ರಮ್ಮ ನಿರ್ಮಲ ಅಂದ್ರಮ್ಮ ಇಲ್ಲಿ ಅಂದ್ರೆ ಯಾವುದು ದೋಷ ಇಲ್ಲ ಅಂತ, ನಿತ್ಯ ಶುದ್ಧ, ಕಲ್ಮಶವಿಲ್ಲ ಅಂತ ಆತ್ಮನಿಗೆ ಯಾವ ಕಲ್ಮಶವೂ ಇಲ್ಲ. ಆದ್ರೆ ಜೀವನಿಗೆ ಏನೈತೆ ನಮ್ಮ ದೇಹಕ್ಕೆ ಮಾತ್ರ ಅಲ್ಲಿ ಕಲ್ಮಶ ಇದೆ. ಜೀವಿ ಏನ್ ಮಾಡ್ತಾನ, ನಾನು ಪಾಪ ಮಾಡ್ದೆ, ನಾ ಪುಣ್ಯ ಮಾಡ್ದೆ, ಅದು ಇದು ಅಂತ ಹೇಳಿ ನೆಗೆಟಿವ್ ವಿಚಾರಗಳನ್ನ ಹೇಳ್ಕೊಂತ ಇರ್ತಾನಮ್ಮ. ಆದ್ರೆ ಇಲ್ಲಿ ಆತ್ಮ ಏನಿದೆ, ಆತ್ಮನಿಗೆ ಎಲ್ಲ ಶುದ್ಧವಾಗಿರ್ತಕ್ಕಂಥವನು, ಅವನು ಏನೂ ಮಾಡೋದಿಲ್ಲ. ಅವನು ನಿತ್ಯ ಶುದ್ಧ ಮತ್ತೆ ನಿರ್ಮಲವಾದಂಥವನು, ಯಾವುದು ದೋಷವಿಲ್ಲ. ಆ ಜೀವನಿಗೆ ಮಾತ್ರ ಇವೆಲ್ಲ ದೋಷಗಳು ಇದಾವು, ಅವನು ಅಜ್ಞಾನಿ. ಇವೆಲ್ಲ ಅವನ ಕಲ್ಪನೆಯಲ್ಲಿ ಜೀವನಿಗೆ ಬರ್ತೈತಿ ಅಂತ ಹೇಳ್ತಾರಮ್ಮ. ಇಲ್ಲಿ ನಿತ್ಯ ಶುದ್ಧ ಅಂದ್ರಮ್ಮ ಹೌದಲ್ಲಮ್ಮ? ಕರೆಕ್ಟ್. ನಿರ್ಮಲ ಅಂತಂದ್ರೆ ಏನು ಒಂದು ಸ್ವಲ್ಪನೂ ಅಶುದ್ಧತೆ ಅನ್ನೋದು ಇಲ್ಲ, ಆತ್ಮನಿಗೆ ಇಲ್ಲ. ಸರಿ, ಆತ್ಮನಿಗೆ ಇಲ್ಲ. ಆದ್ರೆ ದೇಹಕ್ಕೆ ಉಂಟು. ಈಗ ದೇಹಕ್ಕೆ, ಮನಸ್ಸಿಗೆ, ಬುದ್ಧಿಗೆ ಎಲ್ಲದಕ್ಕೂ ಸಹ ದೋಷಗಳು ಇದೆ, ಅಶುದ್ಧವಾಗತ್ತೆ. ಮತ್ತೆ ಅದು ಮಲಿನತೆ ಸಹ ನಾವು ತೆಗ್ದು ಹಾಕ್ತಾ ಇರ್ತೀವಿ ಯಾವಾಗ್ಲೂನು. ದೇಹವನ್ನು ಶುದ್ಧಿ ಮಾಡ್ಕೊಳ್ತಾ ಇರ್ತೀವಿ, ಮನಸ್ಸನ್ನು ಶುದ್ಧಿ ಮಾಡ್ಕೊಳ್ತಾ ಇರ್ತೀವಿ, ಬುದ್ಧಿನೂ ಸಹ ನಾವು ನನ್ಗೆ ಯಾಕೋ ಇವತ್ತಿಂದ ತಲೆ ಕೆಡ್ತಾ ಇದೆ ಅಂತ ಅನ್ನಿಸ್ದಾಗ ಅದನ್ನು ಸಹ ನಾವು ಶುದ್ಧಿ ಮಾಡ್ಕೊಳ್ತಾ ಇರ್ತೀವಿ. ಅಂದ್ರೆ ಆ ಮಲಿನತೆಯನ್ನ ತೆಗ್ದು ಹಾಕೊಳ್ತೀನಿ ಅಂದ್ರೆ ಅದ್ರಲ್ಲಿದೆ. ಅಂತಹ ಅಸದ್ರೂಪವಾದಂತಹ ದೇಹ ನಾನಲ್ಲ, ನಾನು ಸದ್ರೂಪವಾದಂತಹ ಆತ್ಮಸ್ವರೂಪಿ ಅಂತ ತಿಳ್ಕೊಳ್ಳೋದೆ ಇಲ್ಲಿ ಜ್ಞಾನ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ನಿಶ್ಚಲ ಅಂದ್ರೆ ಚಲನೆ ಇಲ್ಲದವನು ಅಂತ. ಇದ್ರಲ್ಲಿ ಚಲನೆ ಸ್ವಲ್ಪ ದೊಡ್ಡದ್ ಮಾಡ್ರಮ್ಮ. ಇದು ಮ್ಯಾಕ್ಸಿಮಮ್ ಮಾಡಿದೀನಿ, ನಿಮ್ಮದ್ರಲ್ಲಿ ಸ್ವಲ್ಪ ಆಗ್ಲ ಮಾಡ್ಕೊಂತೇನ್ರಿ. ನಿಶ್ಚಲ ಅಂದ್ರ ಆತ್ಮನಿಗೆ ಯಾವ ಚಲನೆಯೂ ಇಲ್ಲ, ಚಲನೆ ಇಲ್ಲದವನು. ಯಾಕಂದ್ರೆ ಆತ್ಮನಿಗೆ ಚಲಿಸ್ಲಿಕ್ಕೆ ಅಲ್ಲಿ ಯಾವ ಜಾಗನೇ ಇಲ್ಲ. ಆಕಾಶ ಅಂದ್ರೆ ಅವನು ಸರ್ವವ್ಯಾಪಿ. ಆ ಸರ್ವವ್ಯಾಪಿ ಆದ್ಮೇಲೆ ಅವನಿಗೆ ಎಲ್ಲಿ ಜಾಗನೇ ಇರಲ್ಲಮ್ಮ. ಈಗ ಗಾಳಿ, ಬೆಂಕಿ, ನೀರು ಎಲ್ಲ ಕಡೆ ಚಲನೆ ಮಾಡ್ಬೋದು, ಗಾಳಿನೂ ಸಹ ಎಲ್ಲ ಕಡೆ ಓಡಾಡ್ಬೋದು. ಅದು ಮನುಷ್ಯನೂ ಸಹಿತ ಚಲನೆ ಇದೆ. ಆದ್ರೆ ಆತ್ಮನಿಗೆ ಮಾತ್ರ ಇವನು ಸರ್ವವ್ಯಾಪಿ ಆಗಿರೋದ್ರಿಂದ ಅವನಿಗೆ ಜಾಗನೇ ಇಲ್ಲದೆ ಇರುವಾಗ ಅವನಿಗೆ ಎಲ್ಲಿ ತಿರುಗಾಡಕ್ ಸಾಧ್ಯನೇ ಇಲ್ಲ, ಜಾಗನೇ ಇರೋದಿಲ್ಲ ಅಂತ ಹೇಳ್ತಾರಮ್ಮ. ಅದಕ್ಕೆ ಆತ್ಮನಿಗೆ ಎಲ್ಲಿ ಹೋಗ್ಲಿಕ್ಕೂ ಸಾಧ್ಯವಿಲ್ಲ. ಸತ್ತ ಮೇಲೆ ಏನ್ ಹೋಗ್ತೈತಿ, ಆತ್ಮ ಹೋಗ್ತೈತಿ ಅಂತ ನಾವು ಹೇಳ್ತೇವಮ್ಮ. ಅದು ಸಹಿತ ತಪ್ಪು, ಜೀವ ಹೋಗುವುದು ಅಂತ ಹೇಳಿ. ಜೀವ ಅಂತಂದ್ರೆ ಅದು ಮುಂದಿನ ಒಂದು ಶ್ಲೋಕಗಳಲ್ಲಿ ಜೀವ ಏನೋ ಅದರಲ್ಲಿ ಅನ್ನೋದು ಬರುತ್ತೆ. ಮುಂದಿನ ಶ್ಲೋಕಗಳಲ್ಲಿ ನೋಡೋಣ. ಇದು ಸ್ಥಿರವಾಗಿರುವಂತಹದ್ದು ಆತ್ಮ. ಅಂದ್ರೆ ಎಲ್ಲ ಕಡೆನೂ ಇರೋದು, ಅದು ಚಲಿಸಕ್ಕೆ ಎಲ್ಲ ಕಡೆನೂ ಇರುವಂತಹದ್ದು, ಚಲನೆ ಮಾಡುವಂತ ಅಗತ್ಯ ಇಲ್ಲ. ಎಲ್ಲೋ ಒಂದ್ ಕಡೆ ಸ್ಥಿರವಾಗಿರುವಂತಹದ್ದಾದ್ರೆ ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕು ಅಂತ ಇರುತ್ತೆ ಅಲ್ವಾ? ಎಲ್ಲ ಕಡೆ ಆತ್ಮವೇ ಇರುವಾಗ ಅದಕ್ಕೆ ಸಂಚಾರ ಮಾಡುವಂತಹದ್ದು ಏನು ಇಲ್ಲ ಅಲ್ವಾ? ಸಂಚಾರ ಆಗಲ್ಲ. ಎಲ್ಲ ಕಡೆನೂ ಅದೇ ಇರುವುದು. ಮತ್ತೆ ಅಪರಿಮಿತ ಅಂತಂದ್ರೂ ಹಾಗೆ, ಪರಿಮಿತತೆ ಅನ್ನೋದು ಮನುಷ್ಯನಿಗೆ ಪರಿಮಿತ ಇದೆ, ಅಪರಿಮಿತ ಅನ್ನೋದು ಆತ್ಮನಿಗೆ. ಅವನಿಗೆ ಎಲ್ಲಿ ಅಪರಿಮಿತ ಅನ್ನೋದು ಇಲ್ಲ ಅಂತ ಹೇಳ್ತಾರಮ್ಮ. ಅಪರಿಮಿತವಾದದ್ದು, ಪರಿಮಿತಿ ಅನ್ನೋದು ಏನಿದ್ರು ಅನಾತ್ಮತೆಗೆ ವಸ್ತುಗಳಿಗೆ ಪರಿಮಿತತೆ ಅನ್ನೋದು ಇರೋದು ಇಷ್ಟೇ. ಅದಕ್ಕೆ ದೇಶ ಕಾಲದ ಪರಿಮಿತಿ, ಇಷ್ಟು ಕಾಲ ಇದು ಇರುತ್ತೆ ಅನ್ನೋದಿರುತ್ತೆ, ಮತ್ತೆ ಒಂದು ಪ್ರದೇಶಕ್ಕೆ ಸೀಮಿತವಾಗಿರುತ್ತೆ. ಆತ್ಮ ಹಾಗಿಲ್ಲ, ಸದಾ ಕಾಲವೂ ಇರುವಂತಹದ್ದು, ಮತ್ತೆ ಅದು ದೇಶ ಕಾಲ ಅನ್ನೋದು ಇಲ್ಲ. ನಮಗೆ ಇವಾಗ 3 ಅವಸ್ಥೆಗಳನ್ನ ತೆಗೆದುಕೊಂಡ್ರೆ ಸಾಕು. ಇವಾಗ ಎಚ್ಚರದಲ್ಲಿ ಒಂದು ದೇಹ ಇರುತ್ತೆ, ಆದ್ರೆ ಮಲಗಿದಾಗ ಸ್ವಪ್ನಕ್ಕೆ ಹೋದ್ರೆ ಆ ದೇಹವೇ ಇಲ್ಲ, ಬೇರೆನೆ ದೇಹ, ಬೇರೆನೆ ಪ್ರಪಂಚ. ಆಮೇಲೆ ಗಾಢ ನಿದ್ದೆಯಲ್ಲಿ ಯಾವುದು ಪ್ರಪಂಚನೇ ಇಲ್ಲ. ಹಾಗಾಗಿ ಇದಕ್ಕೆ ಪರಿಮಿತಿ ಇದೆ. ಏನಕ್ಕೆ?
ಈ ದೇಹ ಅನ್ನೋದು ಅನಾತ್ಮಕ್ಕೆ ಪರಿಮಿತಿ ಇದೆ. ಆದ್ರೆ ಆತ್ಮ ಈ 3 ಅವಸ್ಥೆಗಳನ್ನು ಯಾರು ಆ ವೀಕ್ಷಿಸ್ತಾರೆ ಸಾಕ್ಷಿಯಾಗಿ, ಅವನು ಆತ್ಮ, ಅದು ನಾನು. ಆದ್ರಿಂದ ಅದು ಸದಾ ಕಾಲವೂ ಇರುವಂತಹದ್ದು. ಅದಕ್ಕೆ ಯಾವ ಪರಿಮಿತಿ ಅನ್ನೋದು ಇಲ್ಲ. ಅವಾಗಿದ್ದೆ ಇವಾಗಿಲ್ಲ, ಅಥವಾ ಒಂದು ದೇಶ ಕಾಲ ಅನ್ನೋದು ಏನು ಇಲ್ಲ, ಅಪರಿಮಿತವಾದದ್ದು ಅಂತ. ಮತ್ತೆ ಪವಿತ್ರವಾದದ್ದು ಅಂತ ಹೇಳ್ತಾರೆ. ಹೇಳಿ, ಪವಿತ್ರವಾದದ್ದು. ಆಮೇಲೆ ಅಮರ. ಅಮರ. ಅಮರ ಅಂದ್ರ ಹುಟ್ಟು ಸಾವು ಇಲ್ದೆ ಇರೋರು. ಅವನಿಗೆ ಆತ್ಮನಿಗೆ ಹುಟ್ಟು ಇಲ್ಲ, ಸಾವು ಇಲ್ಲಮ್ಮ. ಮತ್ತೆ ಇಲ್ಲಿ ಹಾ ಜರ ಅನ್ನೋದನ್ನ ಹೇಳಿ. ಜರ ಅಂದ್ರೆ ಮುಪ್ಪು, ಹೌದಲ್ರಿ? ಜರ, ಮುಪ್ಪು. ಈಗ ಮುಪ್ಪು, ಈಗ ಮನುಷ್ಯ ಹುಡ್ತಾನ, ಬೆಳಿತಾನ, ಆಮೇಲೆ ವಯಸ್ಸಾಗ್ತಾ ಅವನಿಗೆ ಮುಪ್ಪು ಬರ್ತೈತಮ್ಮ. ಆದ್ರೆ ಆತ್ಮನಿಗೆ ಇಲ್ಲ. ಈಗ ನಾವೊಂದು ಯಾವುದೇ ಒಂದು ದೇವಿ ಮೂರ್ತಿ ತಗೊಳ್ರಿ, ಕೃಷ್ಣನ್ನ ತಗೊಳ್ರಿ, ಅಥವಾ ಒಂದು ದೇವಿ ಮೂರ್ತಿ ತಗೊಂಡ್ರು ಸಹಿತ ಆ ಮುಖ ಎಲ್ಲಿ ಯಾವ ದೇವಸ್ಥಾನದಲ್ಲೂ ಯಾವ ಒಂದು ದೇವರ ವಿಗ್ರಹನು ಒಂದು ಮುಪ್ಪಿನ ಅವಸ್ಥೆ ಇಲ್ಲ. ಅಂದ್ರೆ ಅವನು ಆತ್ಮ ಅಂದ್ರೆ ಅವನೇ ಪರಮಾತ್ಮ. ಹೀಗಾಗಿ ಅವನು ಸದಾಕಾಲ ಅವನು ಒಂದು ಯೌವನದ ರೂಪದಲ್ಲೇ ಇರ್ತಕ್ಕಂಥವನು. ಆದ್ರೆ ನಮ್ಗೆಲ್ಲ ದೇಹಕ್ಕೆ ಮಾತ್ರ ಮುಪ್ಪು ಇರ್ತೈತಿ ಅಂತ ಹೇಳ್ತಾರಮ್ಮ. ಅದೇ ಯಾರಿಗೆ ಯೌವನವಾಗಿ ತೋರಿಸ್ತಾರೆ ಅಂತಂದ್ರೆ ಯಾವಾಗ್ಲೂ ಒಂದೇ ತರ ಇರುತ್ತೆ ಅಂತ ಅಂದ್ಬಿಟ್ಟಷ್ಟೇ. ಒಂದೇ ಯೌವನ ಅನ್ನೋದಾಗ್ಲಿ ಬಾಲ್ಯ ಅನ್ನೋದಾಗ್ಲಿ ಏನು ಇಲ್ಲ, ಯಾವಾಗ್ಲೂ ಒಂದೇ ರೀತಿಯಲ್ಲೇ ಇರುತ್ತೆ ಅಷ್ಟೇನೆ. ಆದ್ರೆ ಈ ದೇಹಕ್ಕೆ ಏನಾಗತ್ತೆ ಅಂತಂದ್ರೆ ಷಟ್ವಿಕಾರಗಳು ಅಂತಂದ್ರೆ ಅಸ್ಥಿ, ಜಾಯತೆ, ವರ್ಧತೆ, ವಿಪರಿಣಮತೆ, ಅಪಕ್ಷೀಯತೆ ಮತ್ತೆ ವಿನಶ್ಯತೆ. ಹೀಗೆ 6 ಅವಸ್ಥೆಗಳು ಕಾಣ್ತೀವಿ. ಮೊದ್ಲು ಎಲ್ಲ ಇತ್ತು, ಆಮೇಲೆ ಜನಿಸ್ತು, ಹುಟ್ಟಿತು. ಇದು ಎಲ್ಲ ಪ್ರಪಂಚದಲ್ಲಿ ಇರುವ ಪ್ರತಿಯೊಂದು ಜೀವಿಗೂ ಇರುವಂತಹದ್ದು. ಮತ್ತೆ ಸಸ್ಯ ರಾಶಿಗಳಾಗ್ಬಹುದು ಅಥವಾ ಬೇರೆ ಯಾವ್ದೇ ಆಗಬಹುದು, ಹುಟ್ಟು ಅನ್ನೋದು ಇದೆ. ಹುಟ್ಟು ಆದ್ಮೇಲೆ ಅದು ವೃದ್ಧಿ ಆಗತ್ತೆ, ವರ್ಧತೆ. ಆಮೇಲೆ ಅದೇ ಒಂದು ಅವಸ್ಥೆಯಲ್ಲಿ ಸ್ವಲ್ಪ ದಿನ ವಿಪರಿಣಮತೆ, ಅದೇ ಅವಸ್ಥೆಯಲ್ಲಿ ಸ್ವಲ್ಪ ಕಾಲ ಇರುತ್ತೆ. ಇವಾಗ ಯೌವನದಲ್ಲಿ ಒಂದಷ್ಟು ಕಾಲ ಯಾವ ಬದಲಾವಣೆಗಳಲ್ಲೂ ಇಲ್ಲದೆ ಹಾಗೆ ಇರ್ತೀವಿ. ಆಮೇಲೆ ಅಪಕ್ಷೀಯತೆ ಅಂದ್ರೆ ಕ್ಷೀಣವಾಗ್ತಾ ಹೋಗುತ್ತೆ, ವೃದ್ಧಾಪ್ಯ ಬರುತ್ತೆ, ಅವಾಗ ಕ್ಷೀಣವಾಗ್ತಾ ಬರುತ್ತೆ. ಮನುಷ್ಯನಿಗೆ ಮಾತ್ರ ಅಲ್ಲ, ಎಲ್ಲದಕ್ಕೂ ಬರುತ್ತೆ. ಆಮೇಲೆ ಒಂದಿನ ಅದು ಮರಣ ಹೊಂದುತ್ತೆ. ಹೀಗೆ ಈ ಅನಾತ್ಮವಾದಂತಹದ್ದು ಈ ದೇಹಕ್ಕೆ ಈ 6 ರೀತಿಯ ವಿಕಾರಗಳು ಉಂಟು. ಆದ್ರೆ ಆತ್ಮನಿಗೆ ಈ ಯಾವ ಒಂದು ವಿಕಾರಗಳು ಇಲ್ಲ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅನ್ನೋದು ನಾವು ಹೇಳಿದ್ವಿ, ಅದಕ್ಕೆ ಕೊನೆ ಅನ್ನೋದು ಇಲ್ಲ. ಇದು ನಾಹಂ ದೇಹೋ ಯಸದೃಕ್ಕೋ ಜ್ಞಾನಮಿತ್ಯುಚ್ಯತೆ ಬುಧೈಹಿ. ನಾನು ಇಂತಹ ಅಸದೃಪವಾದಂತಹ ದೇಹ ಅಲ್ಲ ಅಂತ ತಿಳ್ಕೊಳ್ಳೋದೆ ಜ್ಞಾನಿಗಳು, ಅರಿತವರು ಹೇಳುವಂತಹದ್ದು, ಜ್ಞಾನಿಗಳು ಹೇಳುವಂತಹದ್ದು. ಈ 28ನೇ ಶ್ಲೋಕ. 29ನೇ ಶ್ಲೋಕ. ಸ್ವದೇಹಂ ಶೋಭನಂ ತ್ಯಕ್ತ್ವಾ ಪುರುಷಾಖ್ಯಂ ಚ ಸಮ್ಮತಂ ಕಿಂ ಮೂರ್ಖಾತ್ವೀತಂ ಕರೋಷಿಪೋ ಅಂತ ಹೇಳ್ತಾರೆ. ಅದರ ಅರ್ಥ, ನಾನು ಅರ್ಥವನ್ನ ಬೇರೆ ಕಡೆಯಿಂದ ಓದ್ತೀನಿ. ಎಲೆ ಮೂರ್ಖನೆ, ನಿನ್ನ ದೇಹದಲ್ಲಿಯೇ ಮಂಗಲಕರನಾಗಿದ್ದುಕೊಂಡು ಪುರುಷನೆಂಬ ಹೆಸರಿನಿಂದ ಪ್ರಸಿದ್ಧನಾಗಿರುವ ದೇಹಾತೀತನಾದ ಆತ್ಮನನ್ನು ಏತಕ್ಕೆ ಶೂನ್ಯವಾಗಿ ಮಾಡುತ್ತೀಯೇ ಅಂತ ಇದರ ಅರ್ಥ. ಅದನ್ನ ಸ್ವಲ್ಪ ವಿವರಣೆ ಕೊಡ್ತೀರಾ? ಸ್ವದೇಹಿ ಅಂದ್ರಮ್ಮ ಈ ಆತ್ಮ ನನ್ನಲ್ಲೂ ಇದೆ, ನಿನ್ನಲ್ಲೂ ಇದೆ, ಎಲ್ಲಾ ಕಡೆನೂ ಇರ್ತಕ್ಕಂಥದ್ದು. ಓಮ
ಗುರುಜಿ ಚೆನ್ನಾಗಿ ವಿವರಣೆ ಕೊಟ್ಟಿದ್ದಾರೆ ಇದಕ್ಕೆ. ಹೌದೌದ್ರಿ, ಅದನ್ನೇ ಹೇಳ್ತಾ ಇದ್ದೇನೆಮ್ಮ ನಾನು. ಎಲ್ಲಾ ಕಡೆ ಸರ್ವವ್ಯಾಪಿ ಆದಂತವನು ಅವನು. ಎಲ್ಲಾ ಸ್ವದೇಹ ಅಂದ್ರೆ ಈಗ ನನ್ನ ದೇಹದಲ್ಲಿ ಅಂದ್ರೆ ನನ್ನಲ್ಲೂ ಇದ್ದಾನೆ ಆತ್ಮ. ಅದೇ ಆಕಾಶ, ಈಗ ಒಂದು ಕೋಣೆ ಒಳಗೆ ಹೋದ್ರೆ ಅಲ್ಲಿ ಒಳಗಡೆ ಏನಿದೆ, ಆಕಾಶ ಇದೆ, ಹೊರಗೂ ಇದೆ, ಒಳಗೂ ಇದೆ. ಈಗ ಕೋಣೆ ಒಳಗೆ ಇರುವ ಆಕಾಶ ಏನಂತ ಅದು ನಮ್ಮ ಮನೆ, ಈ ಮನೆ ಒಳಗಿದೆ ಆಕಾಶ, ಇದು ನಮ್ಮ ಮನೆ ಅಂತ ಹೇಳ್ತೇವೆ. ಹಾಗೆ ಹೊರಗಡೆ ಇದು, ಹೊರಗಡೆನೂ ಆಕಾಶ ಇದೆ. ಎಲ್ಲಾ ಜೀವಿಗಳಲ್ಲೂ ಮತ್ತ ಆತ್ಮ ಇದೆ. ಒಂದು ಚರಾಚರ ವಸ್ತುಗಳಲ್ಲಿ ಸಹಿತ ಹೇಳ್ತಾರಮ್ಮ ಮುಂದೆ ಹೋಗ್ತಾ ಹೋಗ್ತಾ. ಎಲ್ಲ ಜೀವಿಗಳಲ್ಲೂ ಆತ್ಮ ಇದೆ. ಏನೇ ಹೇಳ್ಬೇಕಂದ್ರು ನಾನು ನಾನು ಅಂತಾನೆ ಹೇಳ್ತೇವಮ್ಮ. ಆವಾಗ ಅದೇನಾಗ್ತದೆ ಅಲ್ಲಿ, ಈಗ ಕಲ್ಲು ಅಥವಾ ಮಣ್ಣಲ್ಲಿ ಆತ್ಮ ಇದೆ ಅಂದ್ರೆ ಹೌದು ಅಂತ ಹೇಳ್ತೇವೆ. ಅಸ್ಥಿ ಅಂದ್ರೆ ಅಲ್ಲಿ ಇರುವಿಕೆ ಅಂತೇಳಿ. ಮುಂದಲ್ ಕ್ವಶನ್ ನಮ್ಮ ಇದು ಅಷ್ಟೇ ಅಲ್ಲ, ಇಲ್ಲಿ ನಮ್ಮ ದೇಹದಲ್ಲಿ ಇರುವಂತಹದ್ದು ಆತ್ಮ ಅಂತಂದ್ರೆ ನವದ್ವಾರೆ ದೇಹಿ ಪುರುಷ. ಪುರುಷ ಪುರುಷ ಅನ್ನೋದು ಪುರುಷ ಅನ್ನೋದು ಅದೊಂದು ಪುರುಷ ನಮ್ಮ ಅಂತ ಕರೀತಾರ. ದೇಹದಲ್ಲೇ ಇರುವಂತಹವನು ಅಂದ್ರೆ ಪುರುಷ. ಪುರುಷ. ಇದು ನವದ್ವಾರ ಅಂದ್ರೆ 9 ದ್ವಾರಗಳಿಂದ ಕೂಡಿದಂತ ಶರೀರ. ಪುರ ಅಂದ್ರ ಈ ನಗರದಲ್ಲಿ ಮಲಗಿದವನು ಜೀವಾತ್ಮ. ಅವನಿಗೆ ಅರಿವು ಇಲ್ಲ ನಾನು ಯಾರು ಅಂತ ಹೇಳಿ ಅಂತಮ್ಮ. ಅದಕ್ಕೆ ಆತ್ಮನಿಗೂ ಮತ್ತ ಏನಂತಾರಮ್ಮ ಪುರುಷ ಅಂತಾನು, ಇದೊಂದು ಪುರುಷ ಅಂತಾನು ಹೇಳ್ಬಹುದು ಅಂತ ಹೇಳ್ತಾರ. ಆತ್ಮ ಸರ್ವವ್ಯಾಪಿ ಆಗಿರೋದ್ರಿಂದ ಎಲ್ಲಾ ಪಶು ಪಕ್ಷಿ ಪ್ರಾಣಿ, ನವದ್ವಾರವೆಂಬ ಪುರದಲ್ಲಿ ಯಾರು ವಾಸವಾಗಿದ್ದಾನೋ ಅವನೇ ಪುರುಷ. ಅವನೇ ಪುರುಷ. ಸರಿ ಅಮ್ಮ, ಕರೆಕ್ಟ್. ಮುಂದುವರ್ಸಿ. ಅದೇ ಅಮ್ಮ, ಎಲ್ಲಾ ಪ್ರಾಣಿ ಪಕ್ಷಿ ಪಶು ಪಕ್ಷಿಗಳಲ್ಲಿ, ಕಲ್ಲು ಬಂಡೆಯಲ್ಲಿ, ಗುಡ್ಡ ಬೆಟ್ಟಗಳಲ್ಲಿ, ನದಿಗಳಲ್ಲಿ ಎಲ್ಲಾ ಕಡೆನೂ ಇರ್ತಕ್ಕಂಥವನು ಅಂತ ಹೇಳಿ ಇದೆ ಅಮ್ಮ. ಹೀಗೆ ಪುರುಷ ಅನ್ನೋದು ನಾವ್ ಏನಂತೀವಿ, ಪುರುಷ ಅಂದ್ರೆ ನಾವು ಸಾಮಾನ್ಯ ಭಾಷೆಯಲ್ಲಿ ಏನಂತೀವಿ, ಈ ಗಂಡಸರಿಗೆಲ್ಲ ಪುರುಷರು ಅಂತೀವಿ, ಪುರುಷ. ಮತ್ತೆ ಹೆಂಗಸರಿಗೆಲ್ಲನ ಸ್ತ್ರೀಯರು ಅಂತೀವಿ. ಇಲ್ಲಿ ಪ್ರಕೃತಿ ಮತ್ತೆ ಪುರುಷ ಅಂತ ಹೇಳಿದ್ದಾರೆ. ಸ್ತ್ರೀ ಅಂತಂದ್ರೆ ತ್ರಿಗುಣಗಳು, ಸತ್ವ ರಜಸ್ ಮತ್ತೆ ತಮೋ ಗುಣಗಳಿಂದ ಕೂಡಿರುವಂತಹದ್ದು ಸ್ತ್ರೀ ಅಂತಂದ್ಬಿಟ್ಟು. ಪುರುಷ ಅಂತಂದ್ರೆ ಆತ್ಮನನ್ನ ಪುರುಷ ಅಂತ ಹೇಳೋದು. ಅದು ಹೆಂಗಸರಲ್ಲೂ ಒಂದೇ, ಗಂಡಸರಲ್ಲೂ ಒಂದೇ. ನಾವು ಯಾರು ಇವೆರಡು ಇಲ್ಲದೆ ಯಾರು ಇರಲ್ಲ, ಎಲ್ಲ ಜೀವಿಗಳಲ್ಲೂ ಅಷ್ಟೇ. ಇವೆರಡನ್ನೂ ಇದ್ದೇ ಇರ್ಬೇಕು, ಆವಾಗ್ಲೇ ಜೀವ ಅನ್ನೋದು ಪ್ರಕಟವಾಗುವಂತಹದ್ದು. ಇಲ್ಲ ಅಂದ್ರೆ ಇಲ್ಲ. ಇದು ಪುರುಷ ಅನ್ನೋದು ಶಾಶ್ವತವಾಗಿ ಇರುವಂತಹದ್ದು. ಈ ಸ್ತ್ರೀ ಅನ್ನೋದು ಅವಲಂಬಿತವಾಗಿರುವಂತಹದ್ದು. ಈ ಸತ್ವ ರಜಸ್ ತಮೋ ಗುಣಗಳಿಂದ ಕೂಡಿದಂತಹ ದೇಹ ಏನಿದೆ ಅದು ಈ ಪುರುಷ ಎಂಬ ಯಾವಾಗ್ಲೂ ಇರುವಂತಹ ಆತ್ಮನ ಮೇಲೆ ಅವಲಂಬಿತವಾಗಿದೆ. ಆದ್ರೆ ಈ ಆತ್ಮ ಅನ್ನೋದು ಈ ಒಂದು ಸ್ತ್ರೀ ಅಂತ ಏನು ಇವಾಗ ಹೇಳಿದ್ವಲ್ಲ, ಗುಣಗಳಿಂದ ಅದು ಮಾಯೆ, ಅದು ಅವಲಂಬಿತವಾಗಿದೆ ಹೊರತು ಈ ಪುರುಷ ಈ ದೇಹದ ಮೇಲೆ ಅವಲಂಬಿತವಾಗಿಲ್ಲ ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಹಾಗಂದ್ಬಿಟ್ಟು ಈ ದೇಹ ನೀನಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾ ಇದೀಯಾ, ದೇಹ ನೀನಲ್ಲ ಅಂತ ಅಂದ್ಬಿಟ್ರೆ ನಮಗ್ ಕಾಣ್ತಾ ಇರೋದು ಇದು ದೇಹ. ಈ ದೇಹ ಮತ್ತೆ ಅದ್ ಬಿಟ್ರೆ ಮನಸ್ಸು ಬುದ್ಧಿ ಅದು ಅಂತಂದ್ಬಿಟ್ಟು ನೀವ್ ಹೇಳ್ತಾ ಇದ್ದೀರಲ್ಲ, ಹಾಗಾದ್ರೆ ಶೂನ್ಯ ಅಂತಂದ್ಬಿಟ್ಟು ಪೂರ್ವ ಪಕ್ಷಿ ಕೇಳಿದ್ರೆ, ಇಲ್ಲ ಮೂರ್ಖ ನೀನು, ಹಾಗೆ ತಿಳ್ಕೊಳ್ಬೇಕಿಲ್ಲ ನೀನು. ಇದು ದೇಹ ಅತೀತವಾದದ್ದು, ಅದು ಯಾವಾಗ್ಲೂ ಇರುವಂತಹದ್ದು. ಈ ಒಂದು ನವದ್ವಾರ ದೇಹದಲ್ಲಿ ಯಾವಾಗ್ಲೂ ಶೋಭಿಸುವಂತಹದ್ದು, ಯಾವಾಗ್ಲೂ ಪ್ರಕಾಶ ರೂಪದಲ್ಲಿ ಇರುವಂತಹದ್ದು, ಅರಿವಿನ ರೂಪದಲ್ಲಿ ಇರುವಂತಹದ್ದೇ ಪುರುಷ. ಅದೇ ಆತ್ಮ, ಅದೇ ನೀನು, ನಿಜವಾದ ನೀನು ಅಂತ ಹೇಳ್ತಾ ಇದ್ದಾರೆ. ಎಷ್ಟು ಶೋಭನಂ. ಶೋಭನ ಮಾಡ ಆನಂದಮಯವಾಗಿರುವಂತಹದ್ದು ಅಂತಂದ್ಬಿಟ್ಟು ಕೊಟ್ಟಿದ್ದಾರೆ. ಹಾಗೇನೆ ಏನು ಆತ್ಮನಿಗೆ ನಾವು ಏನ್ ಹೇಳ್ತೀವಿ, ಸ್ವರೂಪ ಲಕ್ಷಣವನ್ನ ಸಚ್ಚಿತ್ ಆನಂದ ಅಂತ ಹೇಳ್ತಾರೆ. ಸತ್
ಇರುವಿಕೆ, ಹ್ಮ್ ಚಿತ್ ಅಂದ್ರೆ ನಮ್ಮ ಅರಿವು, ಆನಂದ ಸರಿ. ಸ್ವರೂಪ. ಆನಂದ ಅನ್ನೋದು ನಾವು ಗಾಢ ನಿದ್ದೆಯಲ್ಲಿ ನಾವು ಅದರ ಅನುಭವ ನಮ್ಗೆ ಗೊತ್ತಾಗತ್ತೆ. ನಾನು ಚೆನ್ನಾಗಿ ಮಲಗಿದ್ದೆ ಅಂತಂದ್ಬಿಟ್ಟು ಆ ಸ್ವಲ್ಪ ಅದು ಸ್ವರೂಪಾನಂದ ಅಲ್ಲಿ ಪ್ರಕಟವಾಗುವಂತಹದ್ದು. ಸ್ವಲ್ಪ ಸ್ವಲ್ಪ ನಮ್ಮ ಎಚ್ಚರದ ಅವಸ್ಥೆಯಲ್ಲಿ ಏನ್ ಬರುತ್ತೆ ಅದ್ರ ಪ್ರತಿಫಲನ ಬೇರೆ. ನಮ್ಗೆ ಏನೋ ಒಂದು ಇಷ್ಟವಾದಂತದ್ದು ಸಿಕ್ತು ಅಂದಾಗ ಹ್ಮ್ ಸ್ವಲ್ಪ ಆನಂದದ ಅಂದ್ರೆ ಖುಷಿ. ಮನಸ್ಸಿನಲ್ಲಿ ಯೋಚನೆಗಳೆಲ್ಲಾನು ಹೋಗುತ್ತವೆ. ಹಾಗಾಗಿ ಅಲ್ಲಿ ಪ್ರತಿಫಲನ ಅನ್ನೋದು ಆಗುತ್ತೆ. ಇಲ್ಲಿ ಶೋಭನಂ ಅಂದ್ರಮ್ಮ ಶೋಭನಂ ಆತ್ಮ. ಆನಂದಮಯ ಅದು ಕೊಟ್ಟಿದ್ದಾರೆ. ಆನಂದಮಯ. ಅದ ಹಾ. ಗುರುಜಿ ಹೇಳಿದ ಹಾ. ಆತ್ಮ ಬೆಳಗ್ತಾ ಇರುವಂತ ಜ್ಯೋತಿಯಾಗಿದೆ. ಆತ್ಮ ಜ್ಯೋತಿ. ಆತ್ಮ ಜ್ಯೋತಿ. ನಾವ್ ಕಣ್ ಮುಚ್ಚಿದಾಗೆಲ್ಲ ಕಾಣೋದು ಈ ಭೌತಿಕ ಬೆಳಕು ಅಂತ ಹೇಳ್ತಾರಮ್ಮ. ಅದೇ ಅದು ಅಂತರ್ಗತೆಯಲ್ಲಿ ಅಂದ್ರೆ ಬೆಳಕು ನೋಡುವ ಬೆಳಕು ಒಳಗಡೆ ನೋಡ್ಬೇಕು. ಅದು ಒಂದು ಅಂತರ್ಜ್ಯೋತಿ, ಆತ್ಮ ಜ್ಯೋತಿ ಅಂತ ಹೇಳಿ. ಈ ಅರಿವಿನ ಬೆಳಕೆ ಆತ್ಮ ಜ್ಯೋತಿ ಅಂತ ಹೇಳಿ ಇದನ್ನೇ ಒಂದು ಶೋಭನಂ ಅಂತ ಹೇಳಿ ಹೇಳ್ತಾರಮ್ಮ. ಅದು ಆತ್ಮ ಜ್ಯೋತಿಗೂ ಮತ್ತು ಭೌತಿಕ ಬೆಳಕಿಗೂ ವ್ಯತ್ಯಾಸ ಏನಿದೆ? ಸೂರ್ಯ, ಚಂದ್ರ ಮತ್ತೆ ನಕ್ಷತ್ರಗಳು ಬೆಳಕು, ಭೌತಿಕ ಬೆಳಕು. ಇವೆಲ್ಲ ಸೂರ್ಯ ಚಂದ್ರ ಇವೆಲ್ಲ ಏನ್ ಕೊಡ್ತಾವಮ್ಮ, ಈ ಬೆಳಕು ಇದೆಲ್ಲ ಭೌತಿಕ ಬೆಳಕು ಅಂತ ಹೇಳ್ತಾರ. ಅದೆಲ್ಲ ಕತ್ಲೆ ಬಂದಾಗ, ಕತ್ಲೆ ಇದ್ದಾಗ ಬೆಳಕು ಹೋಯ್ತು ಅಂದ್ರೆ ಕತ್ಲೆ ಬರ್ತೈತಿ, ಕತ್ಲೆ ಹೋಯ್ತು ಅಂದ್ರೆ ಬೆಳಕ್ ಬರ್ತಾ ಇರ್ತೈತಿ. ಹಾಗೆ ಈ ಸೂರ್ಯ ಚಂದ್ರ ಭೂಮಿಗೂ ಸಹಿತ ಕತ್ಲೆ ಬಂದಾಗ್ಲೂನು ಗೊತ್ತಾಗುತ್ತಲ್ಲ. ಕತ್ಲೆ ಬಂತು ಅಂತ ಬೆಳಗುವಂತದ್ದು ಆತ್ಮ. ಆತ್ಮ. ಹಾ ಮುಂದೆ ಆತ್ಮ ಜ್ಯೋತಿ ರೂಪ ಅಂತಂದ್ಬಿಟ್ಟು ಬರುತ್ತೆ ಆ ಶ್ಲೋಕದಲ್ಲಿ. ಪೂರ್ತಿಯಾಗಿ ಅದರ ವಿವರಣೆ ಬರುತ್ತೆ. 30ನೇ ಶ್ಲೋಕ. ಸ್ವಾತ್ಮಾನಂ ಶೃಣುಮೂರ್ಖ ತ್ವಂ ಶ್ರುತ್ಯಾ ಯುಕ್ತಾ ಚ ಪೂರುಷಂ ದೇಹಾತೀತಂ ಸದಾಕಾರಂ ಸುಧುದರ್ಶನ ಸಮ್ಮತಂ ಅಂತ. ಅಂದ್ರೆ ಸಮ್ಮತಂ ಅನ್ನೋದು ಎಲ್ಲ ಒಂದು ಸಮ್ಮತಿ ಇದೆ ಅಂತಂದ್ರೆ ಶ್ರುತಿಗಳಲ್ಲಿ ಮತ್ತೆ ವಿದ್ವಾಂಸರು ಎಲ್ಲರೂ ಹೀಗೆ ಇರೋದು ಅಂತ ಸಮ್ಮತಿ. ಋಷಿ ಮನೆಗಳು, ವೇದ ಶಾಸ್ತ್ರಗಳು ಹೇಳಿದ್ದಾರೆ, ಎಲ್ಲರೂ ಒಪ್ಪಿಕೊಂಡಾರ ಅಂತ ಎಲ್ಲರೂ ಹೇಳ್ತಾರ. ಎಲ್ಲರೂ ಒಪ್ಪಿಕೊಂಡಿರ್ತಕ್ಕಂಥದ್ದು. ಆತ್ಮ ಅಂದ್ರೆ ದೇಹದೊಳಗೆ ಇದ್ದಾನೆ ಅಂತ ಹೇಳಿ ಎಲ್ರೂ ಒಪ್ಪಿಕೊಂಡಿದಾರ ಅಂತ ಎಲ್ರೂ ಒಪ್ಕೊಂಡಿದ್ದಾರೆ. ಆತ್ಮ ಅನ್ನೋದು ಇಲ್ಲ ಅಂತಂದ್ಬಿಟ್ಟಲ್ಲ. ಈ ಪೂರ್ವ ಪಕ್ಷಿ ಕೇಳ್ತಾನಲ್ಲ, ದೇಹ ನೀನಲ್ಲ ಅಂತಂತೀರಾ, ಮನಸ್ಸು ನೀವಲ್ಲ ಅಂತ, ಬುದ್ಧಿನೂ ನೀನಲ್ಲ ಅಂತಂದ್ರೆ ಹಾಗಾದ್ರೆ ಆತ್ಮ ಅಂತಂದ್ರೆ ಏನು ಶೂನ್ಯನ ಅಂತಂದ್ರೆ ಇಲ್ಲ, ಅದಕ್ಕಿಂತ ಬೇರೆ ಆದಂತಹದ್ದು ಇದು ಹೇಳ್ತಾ ಇದ್ದಾರೆ. ಸ್ವಾತ್ಮಾನಂ ಶೃಣು ಮೂರ್ಖ ತ್ವಂ ಶ್ರುತ್ಯಾ ಯುಕ್ತ್ಯಾ ಚ ಪುರುಷಂ ದೇಹಾತೀತಂ ಸದಾಕಾರಂ ಸುಧುದರ್ಶಂ ಭವಾದೃಶಾಂ. ಇಲ್ಲಿ ಎಲೈ ಮೂರ್ಖನೇ, ಶ್ರುತಿಯಿಂದಲೂ ಯುಕ್ತಿಯಿಂದಲೂ ಪುರುಷನೆನ್ನಿಸಿಕೊಂಡಿರುವನಾಗಿಯೂ ದೇಹಾತೀತನಾಗಿದ್ದರೂ ಸದ್ರೂಪನಾಗಿಯೂ ನಿನ್ನಂಥವರಿಗೆ ಕಾಣುವುದಕ್ಕೆ ಸ್ವಲ್ಪವೂ ಆಗದೇ ಇರುವನಾಗಿಯೂ ಇರುವ ನಿನ್ನ ಆತ್ಮನನ್ನು ಹೇಳುವೆ ಕೇಳು ಅಂತ ಹೇಳ್ತಾ ಇದ್ದಾರೆ. ಪೂರ್ವ ಪಕ್ಷಿ ಕೇಳ್ತಾ ಇದ್ದಾರೆ, ಅದಕ್ಕೋಸ್ಕರ ನೀನ್ ಹಾಗ ಅನ್ಕೊಂಡಿದ್ಯಾ. ದೇಹಾತೀತವಾಗಿರುವಂತಹವನು ಪುರುಷ, ಇದನ್ನ ಶ್ರುತಿಗಳು ಹೇಳಿವೆ. ಮತ್ತೆ ಎಲ್ಲ ತಿಳಿದಂತಹ ಜ್ಞಾನಿಗಳು ಸಹ ಇದನ್ನೇ ಹೇಳಿದ್ದಾರೆ. ಅದನ್ನ ನಿಮ್ಗೆ ಡೀಟೇಲ್ ಆಗಿ ನಾನು ಹೇಳ್ತೀನಿ ಅಂತಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಅದು ಹೇಗ್ ತಿಳಿಬೇಕು, ಇದನ್ನ ಬುದ್ಧಿಪೂರ್ವಕವಾಗಿ ತಿಳ್ಕೋಬೇಕು, ಯೋಚನೆ ಮಾಡ್ಬೇಕು ಅಂತ ಹೇಳಮ್ಮ. ಈ ಪುರುಷ ಚೈತನ್ಯ ದೇಹವನ್ನ ಮೀರಿದ್ದು ಸದಾಕಾಲ ವ್ಯಾಪ್ತವಾಗಿರುವನು. ನಾನು ಹೇಳ್ತಾ ಇದ್ದೇನೆ ಶೂನ್ಯ ಆಗ್ಬೇಕು ಅನ್ನೋದು ಏನು ಇಲ್ಲ ಅಂತಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಇಲ್ಲಿ ನೋಡಿ, ನಾನು ಅಂತ ಏನು ನಾವೇನ್ ಹೇಳ್ತೀವೋ ಅದು ನೀನು
ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅಹಂ ಶಬ್ದೇನ ವಿಖ್ಯಾತ ಏಕ ಏವ ಸ್ಥಿತ ಪರಃ ಸ್ಥೂಲತ್ವ ನೈಕತಾ ಪ್ರಾಪ್ತಃ ಕಥಂ ಸ್ಯಾದ್ದೇಹಕ ಪುಮಾನ್. ಇದರ ಅರ್ಥ, ನಾನು ಎಂಬ ಮಾತಿನಿಂದ ಪ್ರಸಿದ್ಧನಾದ ಈ ಪರಮಾತ್ಮನು ಒಬ್ಬನೇ ಆಗಿರುವನು, ಸ್ಥೂಲ ದೇಹವಾದರೂ ಅನೇಕವಾಗಿರುವುದು. ಹೀಗಿರುವಲ್ಲಿ ಈ ಕುತ್ಸಿತವಾದ ದೇಹವು ಹೇಗೆ ಪುರುಷನಾದೀತು ಅಂತ ಇದರ ಅರ್ಥ. ಇದು ಸ್ವಲ್ಪ ವಿವರಿಸಿ ಹೇಳ್ತೀರಾ? ಅಂದ್ರೆ ನಾನು ಎನ್ನುವುದು ಅದು ನಾನು ನಾನು ಅಂತ ಏನ್ ಹೇಳ್ತಾರೆ, ಈ ಶಬ್ದನೇ ನಾನು ಅನ್ನೋದು ಪ್ರಸಿದ್ಧ ಆಗಿ ಹೋಗೈತಿ. ಅದು ನಾನು ಹೋದೆ, ನಾನು ಬಂದೆ, ನಾನು ಈ ಸತ್ಸಂಗದಲ್ಲಿ ಅಟೆಂಡ್ ಆದೆ, ನಾನು ಈ ಜ್ಞಾನ ತಿಳ್ಕೋತಾ ಇದ್ದೇನೆ, ಹೀಗೆ ಎಲ್ಲದಕ್ಕೂ ನಾನು ನಾನು ಅಂತ ಈ ಶಬ್ದ ಉಪಯೋಗಿಸ್ತೇವಲ್ಲಮ್ಮ, ಅದೇ ನಿಜವಾದ ಆತ್ಮ. ಈ ನಾನದಿಂದಲೇ ಈ ಪ್ರಖ್ಯಾತಿ ಬಂದಿದೆ ಅಂತ ಹೇಳಿ. ಮತ್ತೆ ಈ ಬದಲಾಗುವ ದೇಹ, ಇದು ನಾನು ನಾನು ಎನ್ನುವುದೇ ಒಂದು ಪ್ರಖ್ಯಾತಿ. ಒಂದೇ ಆತ್ಮ ಹಲವಾರು ಜೀವಿಗಳ ಹಾಗೆ ಕಾಣ್ತೈತಿ. ನಾನು ದೇಹದ ಮೂಲಕ ನೋಡಿದ ಜೀವ ಕಾಣುತ್ತೆ ಇನ್ನೊಬ್ಬರ ದೇಹದಲ್ಲಿ. ಅದೇ ಇದು ಜೀವ ಸಕಲ ಪ್ರಾಣಿ ಜೀವಿಗಳಲ್ಲಿ ಮತ್ತು ಪ್ರಕೃತಿಯಲ್ಲಿ. ಉದಾಹರಣೆಗೆ ಸೂರ್ಯನ ಬೆಳಕು ಭೂಮಿ ಮೇಲೆ ಬಿದ್ದಾಗ, ನದಿ ಹಳ್ಳ ನೀರು ಇವೆಲ್ಲ ಮತ್ತೆ ಕನ್ನಡಿ ಮೇಲೆ ಬಿದ್ದಾಗ ಹೇಗ್ ಪ್ರತಿಫಲನ ಆಗ್ತೈತಿ, ಅದು ಪ್ರತಿಫಲನ ನಾವು ಹೆಂಗ್ ಕಾಣಿಸ್ಕೊಳ್ತೇವಿ. ಹಾಗೆ ಒಂದು ಆತ್ಮ ಒಂದು ಜೀವ, ಆತ್ಮ ಒಂದು ಹಲವಾರು ಜೀವಿಗಳು, ಈ ರೀತಿ ಒಂದು ಪ್ರತಿಫಲನ ಇದ್ದ ಹಾಗೆ ಈ ಜೀವಿಗಳು ಅಂತ ಹೇಳ್ಕೊಟ್ಟಾರಮ್ಮ. ಇದು ಅಂದ್ರೆ ಈ ಅನೇಕ ದೇಹಗಳಿವೆ. ಇವಾಗ ನಾನ್ ಬೇರೆ, ನೀವು ಬೇರೆ, ಮತ್ತೆ ಪ್ರಾಣಿ ಪಕ್ಷಿಗಳು ಎಲ್ಲಾನು ದೇಹಗಳು ಬೇರೆ ಇದೆ. ಅಂದ್ರೆ ನಾನು ಏನಾದ್ರು ಮಾತಾಡ್ಬೇಕಾದ್ರೆ ನಾನು ನಾನು ಅಂತ ಹೇಳ್ತೀನಿ, ನೀವ್ ಹೇಳ್ಬೇಕಾದ್ರೆ ನಾನು ನಾನು ಅಂತ ಹೇಳ್ತೀವಿ. ನಾನು ಅನ್ನೋದು ಮಾತ್ರ ಅದೇ ಆತ್ಮ, ಅದು ಎಲ್ಲಾನು ಒಂದೇ ಇರೋದು. ಈ ದೇಹಗಳು ಮಾತ್ರ ಬೇರೆ ಬೇರೆಯಾಗಿ ಇವೆ, ಅನೇಕವಾಗಿ ಇವೆ. ಅದ್ರಲ್ಲಿ ಇರುವಂತ ಪುರುಷ ಮಾತ್ರ ಒಬ್ಬನೇ, ನನಗೆ ಬೇರೆ ನಿಮ್ಗೆ ಬೇರೆ ಆತ್ಮ ಅನ್ನೋದು ಇಲ್ಲ, ಅನೇಕ ಆತ್ಮರು ಇಲ್ಲ. ಇದನ್ನ ಪುರುಷ ಸೂಕ್ತದಲ್ಲೂ ನೋಡಿದೀವಿ ನಾವು, ನಾರಾಯಣ ಸೂಕ್ತದಲ್ಲೂ ಅನೇಕ ಹೇಳಿ ಅನೇಕ ಶ್ರುತಿಗಳಲ್ಲೂ ಸಹ ಇದನ್ನೇ ಹೌದು ಅಂತಂದ್ಬಿಟ್ಟು ಹೇಳಿದ್ದಾರೆ. ಹಾಗಾಗಿ ಆತ್ಮ ಅನ್ನೋದು ಒಂದೇನೆ. ಈ ದೇಹಗಳು ಅನೇಕವಿರ್ಬೋದು, ಅನೇಕವಾಗಿ ಕಾಣಿಸುತ್ತೆ. ಅದಕ್ಕೋಸ್ಕರ ನಾವೇನು ತಪ್ಪು ಅರ್ಥ ಮಾಡ್ಕೊಂಡು ನಾವು ಕಷ್ಟವನ್ನ ಅನುಭವಿಸ್ತಾ ಇದ್ದೀವಿ. ನಾನ್ ಬೇರೆ ನೀನ್ ಬೇರೆ, ಹಾಗೆ ದ್ವೈತ ಭಾವನೆಯಲ್ಲಿ ನಾವು ಜೀವನವನ್ನು ಮಾಡಿ ನಾವು ಬಂಧನಕ್ಕೆ ಸಿಕ್ಕಾಕೊಂಡಿದ್ವಿ. ಆದ್ರೆ ಆತ್ಮ ಅನ್ನೋದು ಬೇರೆ ಬೇರೆ ಅಲ್ಲ. ನಾನ್ ಮಾತಾಡೋದು ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ಅನ್ನೋದು ಬೇರೆ ಬೇರೆ ಅಲ್ಲ, ನನಗೆ ಬೇರೆ ನಿಮ್ಗೆ ಬೇರೆ ಅನ್ನೋದು ಇಲ್ಲ, ದೇಹಗಳು ಮಾತ್ರ ಬೇರೆ ಬೇರೆ ಬೇರೆ. ದೃಷ್ಟತಯಾ ಸಿದ್ಧೋ ದೇಹೋ ದೃಶ್ಯತಯಾ ಸ್ಥಿತಃ ಮಾಯಮಿತಿ ನಿರ್ದೇಶಾತ್ ಕಥಂ ಸ್ಯಾದ್ದೇಹಕ ಪುಮಾನ್. ಇದಕ್ಕೆ ಅರ್ಥ ಅದನ್ನೇ ಮುಂದುವರಿಸಿ ಹೇಳ್ತಾ ಇದ್ದಾರೆ. ನಾನು ಎನ್ನಿಸಿಕೊಳ್ಳುವ ಆತ್ಮನು ನೋಡುವಾತನು, ದೇಹವೋ ನೋಡಲ್ಪಡತಕ್ಕದ್ದಾಗಿದೆ, ಏಕೆಂದರೆ ಇದನ್ನು ನನ್ನದು ಎಂದು ಹೇಳುತ್ತಾರೆ. ಹೀಗಿರುವಾಗ ಈ ಕುತ್ಸಿತ ದೇಹವು ಹೇಗೆ ಪುರುಷನಾದೀತು ಅಂತ ಹೇಳ್ತಾ ಇದ್ದಾರೆ. ವಿವರಿಸಿ ಹೇಳ್ತೀರಾ? ಅಹಂ ದೃಷ್ಟಾಯ ಸಿದ್ಧ, ಇದು ಪೂರ್ತಿ ಇದ್ರದ ನಮ್ಮ ಇದು ಶ್ಲೋಕದ ಅರ್ಥ ಹೇಳ್ಬೇಕ? ಶ್ಲೋಕದ ಅಂದ್ರೆ ಇಲ್ಲಿ ಏನ್ ಹೇಳ್ತಾ ಇದ್ರೆ ಅಂದ್ರೆ, ಇವಾಗ ನಾನು ಎನ್ನಿಸ್ಕೊಳ್ಳೋನು ಆತ್ಮ, ಅವನು ನೋಡುವನು, ದೇಹ ನೋಡಲ್ಪಡತಕ್ಕಂತಹ ವಸ್ತು. ಇದನ್ನ ಸ್ವಲ್ಪ ವಿವರಣೆ ಕೊಡಿ. ಹೇಗೆ ನೀವು ಆತ್ಮ ಹೇಗೆ ನೋಡುವನು
ಮತ್ತೆ ದೇಹ ನೋಡಲ್ಪಡುವಂತಹದ್ದು ಹೇಗೆ? ನಿಮ್ಮ ದೇಹ ಅನುಭವದಲ್ಲಿ ಅಂದ್ರೆ ಈ ಹೇಗಿದೆ? ಶರೀರದಿಂದ ಎಲ್ಲ ಅವಯವಗಳಿಂದ ದೇಹ ಮನಸ್ಸು ಬುದ್ಧಿ ಇದರಿಂದ ಕೂಡಿದಂತ ಈ ಶರೀರನ ನಾವು ಕಣ್ಣಿಗೆ ಕಾಣಿಸ್ತೈತೆ ಅಮ್ಮ ಇದು, ಆದ್ರೆ ಆತ್ಮ ಕಾಣಿಸೋದಿಲ್ಲ, ಹೌದಿಲ್ರಿ? ಹಾಗೆ ಈಗ ನಾವು ಕನಸು ಕಂಡಾಗ ಒಂದು ಕನಸು ಕಾಣ್ತೇವೆ. ಆ ಕನಸಿನಲ್ಲಿ ನಾವು ಏನಾಗ್ತೈತೆ ಅಮ್ಮ, ಏನೋ ಒಂದು ವ್ಯಕ್ತಿ ಕಾಣ್ಬೋದು, ನಾವೇ ಯಾವ್ದಾದ್ರು ಒಂದು ರೂಪದಲ್ಲಿ ಕಾಣಿಸ್ಕೋಬಹುದು ಆ ಕನಸಿನಲ್ಲಿ. ಅದನ್ನೇ ಗಾಢ ನಿದ್ರೆಯಲ್ಲಿ ಹೋದ್ವಿ ಅಂದ್ರೆ ಯಾವುದೂ ಇರೋದಿಲ್ಲ. ಇದರಿಂದಾಗಿ ನಾವು ತಿಳ್ಕೋಬಹುದು ಈ ದೇಹವನ್ನ, ಈ ಎಚ್ಚರ ಆದಾಗ ಈ ದೇಹ ಮತ್ತು ಪ್ರಪಂಚ ನಾವು ಎಲ್ಲದನ್ನು ಕಾಣ್ತೇವೆ. ಆದ್ರೆ ಆತ್ಮನನ್ನ ನಾವು ಗಾಢ ನಿದ್ರೆಯಲ್ಲಿ ಅಂದ್ರೆ ಅದಲ್ಲಿ ಆನಂದ ಇರ್ತೈತಿ. ಆ ಗಾಢ ನಿದ್ರೆಯಲ್ಲಿ ಅಲ್ಲಿ ಸಂತೋಷ ಇರ್ತೈತಿ. ಆ ಒಂದು ಕ್ಷಣವನ್ನ ನಾವು ಅಲ್ಲಿ ಇದನ್ನ ತಿಳ್ಕೊಬಹುದು, ಆನಂದ ಅಂತ ಹೇಳಿ. ಅಂತ ಅರ್ಥ ಅಂದ್ರೆ ಅದನ್ನ ಹೀಗಿದ್ದೆ ನಾನು ಅಂತಂದ್ಬಿಟ್ಟು ಯಾರಿಗ್ ಗೊತ್ತಾಗ್ತಾ ಇದೆಯೋ ಅದು ಆತ್ಮ ಅಂತಂದ್ಬಿಟ್ಟು ತಿಳ್ಕೊಳ್ಬೇಕಾಗಿರೋದು, ಅದು ನಾನು ಅಂತಂದ್ಬಿಟ್ಟು. ಇವಾಗ ಒಂದು ಉದಾಹರಣೆ ಕೊಡ್ತೀನಿ. ಒಂದು ಹೂವು ನೋಡ್ತೀರಾ, ಅದು ನಿಮ್ಮ ಎಲ್ಲಿಂದ ನೋಡ್ತೀರಾ? ಕಣ್ಣಿನಿಂದ ನೀವು ನೋಡ್ತೀರಾ. ಅಂದ್ರೆ ಕಣ್ಣು ನೋಡುವವನು ಕಣ್ಣು, ಅದು ನೋಡಲ್ಪಡತಕ್ಕಂತಹ ವಸ್ತು ಯಾವುದು? ಒಂದು ಹೂವು ಅಲ್ವಾ? ಆದ್ರೆ ನಿಮ್ಮ ಕಣ್ಣನ್ನು ಸಹ ಅದರಲ್ಲಾಗುವಂತಹ ಬದಲಾವಣೆಗಳನ್ನ ಯಾರು ಗೊತ್ತಾಗ್ತಾ ಇದೆ? ನನ್ ಮನಸ್ಸಿಗೆ ಗೊತ್ತಾಗ್ತಾ ಇದೆ ಅಲ್ವಾ? ಮತ್ತೆ ಇದ್ರಲ್ಲೂ ಒಂದಷ್ಟು ಹೇಗೆ ನೋಡುವವನು ನೋಡಲ್ಪಡುವಂತಹ ವಸ್ತುಗೆ ಏನೇನು ಇರ್ಬೇಕು ಅರ್ಹತೆಗಳು ಅಂತಂದ್ರೆ, ಯಾವಾಗ್ಲೂ ನೋಡುವವನು ಚೈತನ್ಯ, ನೋಡಲ್ಪಡುವಂತಹ ವಸ್ತು ಜಡವಾದಂತಹದ್ದು, ಜಡ ವಸ್ತು ಆಗಿರುತ್ತೆ. ಮತ್ತೆ ನೋಡಲ್ಪಡುವಂತಹ ವಸ್ತು ಈ ನೋಡುವವನ್ನ ನೋಡಕ್ಕೆ ಸಾಧ್ಯ ಇಲ್ಲ. ಒಂದೇ ಕಾಲದಲ್ಲಿ ನೋಡುವ ವಸ್ತು, ನೋಡಲ್ಪಡುವಂತಹ ವಸ್ತು ಒಂದೇ ಕಾಲದಲ್ಲಿ ಆಗೋದಕ್ಕೆ ಸಾಧ್ಯ ಇಲ್ಲ. ಹೀಗೆ ಇರುತ್ತೆ. ಅಂದ್ರೆ ಇವಾಗ ನಿಮ್ಮ ಕಣ್ಣಿನಿಂದ ಒಂದು ವಸ್ತುವನ್ನ, ಹೂವನ್ನೇ ನೋಡ್ತೀರಾ. ಹೂವು ನಿಮ್ಮನ್ನ ನೋಡಕ್ ಸಾಧ್ಯ ಇಲ್ಲ, ನಿಮ್ ಕಣ್ಣು ಅದನ್ನ ನೋಡ್ಬಹುದು. ನಿಮ್ ಕಣ್ಣನ್ನ ನೋಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಮತ್ತೆ ನಿಮ್ಮ ಕಣ್ಣು ಚೈತನ್ಯ, ಅದು ಚೈತನ್ಯ ಅಲ್ಲ, ಅದು ಜಡವಾದಂತಹದ್ದು. ಒಂದೇ ಕಾಲದಲ್ಲಿ ಈ ಕಣ್ಣು ದೃಶ್ಯನೂ ಆಗಿ ಮತ್ತೆ ಅದು ದೃಕ್ ಆಗಕ್ಕೆ ಸಾಧ್ಯ ಇಲ್ಲ, ನೋಡುವವನು ಆಗೋಕ್ಕೆ ಸಾಧ್ಯ ಇಲ್ಲ. ಹಾಗೆ ಆದ್ಮೇಲೆ ಇದು ಚೈತನ್ಯ ಅಂತ ಆಯ್ತಲ್ಲ, ಈ ಕಣ್ಣನ್ನ ಸಹ ನಾವು ನೋಡ್ಬೋದು. ಕಣ್ಣಿನಲ್ಲಿ ಬದಲಾವಣೆ ಆಗೋದು ಎಲ್ಲವನ್ನು ಗೊತ್ತಾಗತ್ತೆ, ನನ್ ಮನಸ್ಸಿಗೆ ಗೊತ್ತಾಗತ್ತೆ ಅಲ್ವಾ? ಆವಾಗ ಏನಾಯ್ತು, ಈ ಕಣ್ಣು ದೃಶ್ಯ ಆಯ್ತು, ದೃಕ್ ಅನ್ನೋದು ನನ್ನ ಮನಸ್ಸಾಯ್ತು. ಹೌದು ಅಲ್ವಾ? ಹೌದು, ಮನಸ್ಸು ದೃಕ್. ಆದ್ರೆ ಮನಸ್ಸನ್ನ ಈ ಕಣ್ಣು ನೋಡಕ್ಕೆ ಸಾಧ್ಯ ಇಲ್ಲ. ಮನಸ್ಸಿದ್ರೆ ಕಣ್ಣು ನೋಡ್ತವೆ, ತಿಳಿತೈತೆ ಅದು. ಮನಸ್ಸಿಗೆ ಕಣ್ಣಿನಲ್ಲಿ ಆಗುವಂತಹ ಬದಲಾವಣೆಗಳನ್ನೆಲ್ಲ ನೋಡೋದಕ್ಕೆ ಸಾಧ್ಯ ಇದೆ. ಆವಾಗ ಮನಸ್ಸು ಅನ್ನೋದು ದೃಕ್ ಆಯ್ತು, ಕಣ್ಣು ಅನ್ನೋದು ದೃಶ್ಯ ಆಯ್ತು. ಆದ್ರೆ ನಿಮ್ಮ ಮನಸ್ಸಿನಲ್ಲೂ ಆಗುವ ಬದಲಾವಣೆಗಳನ್ನ, ವಿಚಾರಗಳನ್ನ ಎಲ್ಲವನ್ನೂ ಬಲ್ಲವನು ಯಾರು? ಆ ಸಾಕ್ಷಿ. ಅವನೇ ನಿಜವಾದ ನೋಡುಗ. ಅವನನ್ನ ಯಾರು ನೋಡಕ್ಕಾಗಲ್ಲ. ಈ ಮನಸ್ಸಾಗಲಿ, ಕಣ್ಣಾಗಲಿ, ಈ ಹೊರ ಪ್ರಪಂಚದ ವಸ್ತುಗಳಾಗಲಿ ಆ ಪುರುಷನನ್ನ, ಆ ಆತ್ಮನನ್ನ ನೋಡೋದಕ್ಕೆ ಸಾಧ್ಯ ಇಲ್ಲ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇರೋದು. ಅವನು ನಿಜವಾಗ್ಲೂ ಅಂತವನು ಅವನೇ ಹೊರತು ದೇಹ ಅನ್ನೋದು ನೋಡಲ್ಪಡುವಂತಹ ವಸ್ತು, ನೋಡಲ್ಪಡತಕ್ಕದ್ದಾಗಿರುವಂತಹದ್ದು. ಯಾಕೆಂದ್ರೆ ನಮ್ಮ ಇಂದ್ರಿಯಗಳಿಂದ ನಾವು ನೋಡ್ಕೊಳ್ತೀವಿ ಅಲ್ವಾ, ಮತ್ತೆ ಮನಸ್ಸಿನಿಂದನೂ ನಮ್ಗೆ ಗೊತ್ತಾಗತ್ತೆ. ಹಾಗೆ ಅದಕ್ಕೋಸ್ಕರ ಇದು ಇವೆಲ್ಲವೂ ಜಡವೇ. ಚೈತನ್ಯ ಅನ್ನೋದು ಆತ್ಮ, ಅದು ದೇಹ ಆಗೋಕ್ಕೆ ಸಾಧ್ಯ ಇಲ್ಲ. ಅಂತಹ ಆತ್ಮ, ಚೈತನ್ಯ ಆತ್ಮ ದೇಹ ಆಗೋಕ್ಕೆ ಸಾಧ್ಯ ಇಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ.
ಏನಾದ್ರು ಇನ್ನ ಕ್ಲಾರಿಟಿ ಬೇಕಾ? ವಿಜಯಲಕ್ಷ್ಮಿ ಅವ್ರೆ. ತಿಳಿತಮ್ಮ, ತಿಳಿತು. ಆ ಇದು ಕನಸು ನಾವು ಕನಸಿನಲ್ಲಿ ಏನ್ ನೋಡ್ತೇವೆ ಅದೆಲ್ಲ ಕನಸು ಬೀಳ್ತಾ ಇರ್ತೈತಿ. ಅದು ಈಗ ಆ ಕನಸು ಒಂದು ಮಾಯೆ ಅಂತಾನೆ ಹೇಳಿ, ಈಗ ನಾವ್ ಏನ್ ದೃಕ್ ಅಂತ ನೋಡ್ತೇವಿ. ನೀವು ಉದಾಹರಣೆ ಕೊಟ್ಟಲಮ್ಮ, ಈಗ ಒಂದು ಹೂವನ್ನ, ಆ ಒಂದು ದೃಶ್ಯ ಮತ್ತು ದೃಕ್ಕದಿಂದ ನಾವು ಏನ್ ತಿಳ್ಕೊಬಹುದು, ಅದೇ ಅವನೇನು ಸಾಕ್ಷಿಯಾಗಿ ನೋಡ್ತಾ ಇದ್ದಾನೆ ಅವನೇ ಆತ್ಮ. ಈ ನಾವು ಮನಸ್ಸಿನಿಂದ ನಾವು ತಿಳಿಬಹುದು ಹೂವನ್ನ ನೋಡ್ತಾ ಇದ್ದಾನೆ ಅಂತ ಈ ಕಣ್ಣಿನ ಮೂಲಕ. ಆದ್ರೆ ಬರೀ ಮನಸ್ಸಿಂದನೇ ಕಣ್ಣಿನಿಂದ ನೋಡಕ್ ಆಗೋದಿಲ್ಲ, ಅದಕ್ಕೆ ಅರ್ಥಗೊಳಕ್ ಆಗೋದಿಲ್ಲ. ಹಾಗಾಗಿ ಆ ಅದಕ್ಕೆಲ್ಲ ಅರ್ಥಗಳು ಚೈತನ್ಯ ಕೊಡೋದು ಯಾರು? ಆತ್ಮನೇ. ಆತ್ಮ ಅವನೇ ಸಾಕ್ಷಿಯಾಗಿ ಅದನ್ನು ನೋಡ್ತಾ ತಿಳಿಸ್ತಾ ಇರೋದು ಅಂತ ಹೇಳಿ. 33ನೇ ಶ್ಲೋಕ. ಅಹಂ ವಿಕಾರಹೀನಸ್ತು ದೇಹೋ ನಿತ್ಯಂ ವಿಕಾರವಾನ್ ಇತಿ ಪ್ರತೀಯತೆ ಸಾಕ್ಷಾತ್ ಕಥಂ ಸ್ಯಾದ್ದೇಹಕಃ ಪುಮಾನ್. ಇದರ ಅರ್ಥ, ನಾನು ಎನ್ನಿಸಿಕೊಳ್ಳುವ ಆತ್ಮನು ವಿಕಾರಗಳಿಲ್ಲದವನು. ವಿಕಾರಗಳಿಲ್ಲದವನು ಅಂತ ಅನ್ನೋದು ಈಗಾಗ್ಲೇ ನಾವು ವಿವರಣೆಯನ್ನ ಕೊಟ್ಟಿದ್ವಿ. ಅದನ್ನ ಇನ್ನೊಂದ್ಸತಿ ನಾನು ಹೇಳ್ದೆ ಅಲ್ವಾ, 6 ವಿಕಾರಗಳು ಯಾವುವು ಅನ್ನೋದನ್ನ ನೀವು ಮತ್ತೆ ಹೇಳಿ. ದೇಹವು ಯಾವಾಗಲೂ ವಿಕಾರಗಳನ್ನು ಪಡೆಯುತ್ತಿರುವುದು ನಮ್ಮ ಎದುರಿಗೆ ಕಾಣಿಸುತ್ತಿದೆ. ಹೀಗಿರುವಾಗ ಈ ಕುತ್ಸಿತ ದೇಹವು ಹೇಗೆ ಪುರುಷನಾಗಿತ್ತು ಅಂತ ಇದು ಬರೀ ಈ ಶ್ಲೋಕದಲ್ಲಿ ಹೇಳ್ತಾರೆ. ಅದು ಹೀಗೆ ವಿಕಾರಗಳನ್ನ ಹೊಂದುವಂತಹದ್ದು ದೇಹ, ಆದ್ರೆ ಆತ್ಮ ಯಾವ ವಿಕಾರಕ್ಕೂ ಒಳಗಾಗಲ್ಲ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಈಗಾಗ್ಲೇ ವಿವರಣೆಯನ್ನು ಕೊಟ್ಟಿದ್ದೀನಿ, ನೀವು ಅದನ್ನೇ ಹೇಳಿ. ಈಗ ಅದು ಅರಿಷಡ್ ವರ್ಗವನ್ನು ಹೊಂದಿರತಕ್ಕಂತ ಈ ಶರೀರ, ಆಮೇಲೆ ಈ ಶರೀರಕ್ಕೆ ನಾನು ಅನ್ನೋ ಒಂದು ಅಹಂಕಾರ, ಆಮೇಲೆ ನೀವು ಹೇಳಿದಂತ ಈಗ 6 ವಿಕಾರಗಳು, ಹೌದಲ್ಲಮ್ಮ? ವಿಕಾರಗಳು ಅಂದ್ರೆ ಅದೇ ಬದಲಾವಣೆ ಆಗ್ತಾ ಇರೋದು. ಹೇಗೆಂದ್ರೆ ಹುಟ್ಟು ಸಾವು, ಅಸ್ಥಿ ವರ್ಧತೆ, ನಾ ಹೇಳಿದ್ನಲ್ಲ, ಅಸ್ಥಿ ಜಾಯತೆ, ಹುಟ್ಟೋದು ಅಂದ್ರೆ ಜಾಯತೆ, ವರ್ಧತೆ ಅಂದ್ರೆ ಬೆಳೆಯೋದು. ಹುಟ್ಟು ಸಾವು ಅಲ್ಲ, ಹುಟ್ಟು ಬೆಳೆಯೋದು. 6 ವಿಕಾರಗಳನ್ನ ಹೊಂದಿರುತ್ತೆ ಯಾವಾಗ್ಲೂ. ಇದು ಯಾವಾಗ್ಲೂ ಬರ್ತಾ ಇರುತ್ತೆ ಇದು. ಅದಕ್ಕೆ ನೀವು ತಿಳ್ಕೊಬೇಕು ಪೂರ್ತಿಯಾಗಿ. ಈ ಶರೀರ ಹುಟ್ಟತೈತಿ, ಬೆಳಿತೈತಿ, ಮುಂದೆ ಒಂದು ಯೌವನಕ್ಕೆ ಬರತ್ತಮ್ಮ, ಮುಂದೆ ವಯಸ್ಸಾಗ್ತಾ ಹೋದಂಗ ಮುಪ್ಪು ಬರ್ತೈತಿ. ಮುಪ್ಪು ಆದಂಗ ಮುಂದೆ ತನ್ನ ಒಂದು ಜೀವನೂ ಕಳ್ಕೋತೈತಿ. ಆ ಶರೀರ ನಾಶ ಆದ್ಮೇಲೆ ಅಲ್ಲಿ ಈ ಶರೀರಕ್ಕೆ ಎಲ್ಲ ಈ ವಿಕಾರಗಳು ಇರೋದ್ರಿಂದ ಇದು ಶರೀರ ನಾಶ ಆಗ್ತೈತಿ. ಈ ವಿಕಾರ ಇಲ್ಲದೆ ಇರೋ ಈ ಆತ್ಮ ಯಾವಾಗ್ಲೂ ಇದನ್ನ ಸಾಕ್ಷಿಯಾಗಿ ನೋಡ್ತಕ್ಕಂಥವನು. ಸರಿಮ್ಮ? ಅದೇನೆ ಈ ಆತ್ಮಕ್ಕೆ ಅಂತದ್ದು ಯಾವ ಒಂದು ವಿಕಾರನೂ ಇರೋದಿಲ್ಲ. ಆತ್ಮನಿಗೆ ವಿಕಾರಗಳು ಇಲ್ಲ, ಸದಾ ಕಾಲ ಇರ್ತಕ್ಕಂಥವನು, ಸದಾ ಕಾಲ ಒಂದೇ ರೀತಿಯಲ್ಲಿ ಇರುವಂತಹದ್ದು. ಅದಕ್ಕೆ ಈ ದೇಹವನ್ನ ನಾವು ಆತ್ಮ ಅನ್ಕೊಳ್ಳೋದು ತಪ್ಪು. ಯಸ್ಮಾತ್ ಪರಂ ಇತಿ ಶ್ರುತ್ಯ ತಯಾ ಪುರುಷ ಲಕ್ಷಣಂ ವಿನಿರ್ಣೀತಂ ವಿಶುದ್ಧೇನ ಕಥಂ ಸ್ಯಾದ್ದೇಹಕಃ ಪುಮಾನ್. ಯಸ್ಮಾತ್ ಪರಂ ಅಂದ್ರೆ ಯಾವನಿಗಿಂತ ಹೆಚ್ಚಿನದಿಲ್ಲವೋ. ಯಸ್ಮಾತ್ ಪರಂ ಎಂಬ ಪ್ರಸಿದ್ಧವಾದ ಶ್ರುತಿಯಲ್ಲಿ ಪುರುಷ ಸ್ವರೂಪವು ನಿರ್ಣಯಿಸಲ್ಪಟ್ಟಿರುವುದು. ಎಲೆ ಪರಮ ಮೂಢನೆ, ಈ ಕುತ್ಸಿತ ದೇಹವು ಆ ಪುರುಷನು ಹೇಗಾದಿತ್ತು ಅಂದ್ರೆ ಈ ದೇಹ ಅನ್ನೋದು ಪುರುಷ ಅಲ್ಲ ಅನ್ನೋದನ್ನ ಒತ್ತಿ 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 ಇಲ್ಲಿ ಎಲ್ಲ ಶ್ಲೋಕಗಳಲ್ಲಿ ಹೇಳ್ತಾ ಇದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಿನದಾಗಿರುವಂತಹದ್ದು ಈ ಆತ್ಮನೇ, ಅದೇ ದೇಹ ಹೆಚ್ಚಿನದಲ್ಲ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಇವಾಗ ಇದುವರೆಗೂ ಏನಂತ ಹೇಳಿದ್ರು, ಇದುವರೆಗೂ ದೇಹದಲ್ಲಿ ಪುರುಷ ಶಬ್ದನ
ಪುರುಷ ಶಬ್ದ ಪ್ರಯೋಗವು ಸರಿಯಲ್ಲವೆಂಬುದನ್ನು ಯುಕ್ತಿಗಳಿಂದ ತೋರಿಸಿಕೊಟ್ಟಿದ್ದಾಯ್ತು. ಅಂದ್ರೆ ದೇಹನೇ ಪುರುಷ ಅಂತ ಹೇಳ್ಕೊಳ್ಳೋದು ತಪ್ಪು. ಪುರುಷ ಅನ್ನೋದು ಅದಕ್ಕಿಂತ ಮೇಲ್ಮಟ್ಟದ್ದು, ಅದು ಶಾಶ್ವತವಾದಂತಹದ್ದು ಅನ್ನೋದು ಹೇಳಿದ್ರು. ಈಗ ಶ್ರುತಿಯಿಂದಲೂ ಇದನ್ನ ತೋರಿಸ್ಕೊಡ್ತಾ ಇದ್ದಾರೆ. ಶ್ರುತಿಲ್ ಸಹ ಅದನ್ನೇ ಹೇಳಿದಾರಪ್ಪ ಅಂತಂದ್ಬಿಟ್ಟು, ಅಂದ್ರೆ ಯಸ್ಮಾತ್ ಪರಂ ನಾ ಪರಮಸ್ತಿ ಕಿಂಚಿತ್ ಯಸ್ಮಾನ್ ನಾಣಿ ಯೋನ ಜಾಯೋಸ್ತಿ ಕಶ್ಚಿತ್ ಅಂತ. ವೃಕ್ಷ ಇವ ಸ್ತಬ್ಧೋ ದಿವಿ ತಿಷ್ಟತ್ಯೆ ಕಸ್ತೇನೇದಂ ಪೂರ್ಣಂ ಪುರುಷೇಣ ಸರ್ವಂ ಅಂತ. ಇದು ಮರದಂತೆ ಅಲ್ಲಾಡದೆ ಒಬ್ಬನೊಬ್ಬ ಪುರುಷನು ಅಂತರಿಕ್ಷದಲ್ಲಿ ಇರುತ್ತಿರುವನು ಅಂತ ಹಂಗೇನಿಲ್ಲ. ಆತನಿಗಿಂತ ಹೆಚ್ಚಿನದು ಇಲ್ಲ, ಕಡಿಮೆಯದು ಇಲ್ಲ, ಯಾವುದು ಇಲ್ಲ ಅಂತ. ಆತನಿಗಿಂತ ಸಣ್ಣದು ಇಲ್ಲ, ದೊಡ್ಡದು ಇಲ್ಲ ಪುರುಷನಿಗೆ. ಅಂದ್ರೆ ಸರ್ವ ವ್ಯಾಪಕ ಅಂತ ತೆಗೆದುಕೊಂಡಾಗ ಅವಾಗ ಅದಕ್ಕಿಂತ ದೊಡ್ಡದು ಯಾವುದು ಇಲ್ಲ. ತುಂಬಾ ಚಿಕ್ಕದು ಅಂತಂದ್ರೆ ತುಂಬಾ ಸೂಕ್ಷ್ಮವಾದದ್ದು ಅಂತ ತಿಳಿಸ್ಕೊಡೋದಕ್ಕೆ ತುಂಬಾ ಚಿಕ್ಕದು ಅಂತಂದ್ಬಿಟ್ಟು ಹೀಗೆ ಹೋಲಿಕೆ ಮಾಡುವಂತಹದ್ದು ಇಲ್ಲ. ಹೆಚ್ಚು ಕಡಿಮೆ, ಸಣ್ಣದು ದೊಡ್ಡದು ಅನ್ನೋ ಹೋಲಿಕೆ ಇಲ್ಲ. ಇಂತಹ ಹೋಲಿಕೆಗಳು ಪುರುಷನಿಗೆ, ಪುರುಷ ಅನ್ನೋದಕ್ಕೆ ಅವಕಾಶ ಕೊಡಲ್ಲ. ಅವನು ಕಾಲ ದೇಶಗಳ ಅಥವಾ ಪರಿಮಾಣ ಅಂತಂದ್ರೆ ಒಂದು ಅಳತೆಗೂ ಸಹ ಸಿಕ್ಕದೆ ಇರುವಂತಹವನು ಅಂತ ಹೇಳ್ತಾ ಇದ್ದಾರೆ. ಅವನು ಸ್ವಲ್ಪನು ಸಹ ಅಲ್ಗಾಡಲ್ಲ, ಯಾಕೆಂದ್ರೆ ಅವನು ಮಾರ್ಪಾಡುಗಳನ್ನು ಇರಲ್ಲ. ಈ ದೇಹಕ್ಕಾದ್ರೆ ಮಾರ್ಪಾಡುಗಳಿರುತ್ತೆ, ಅದಕ್ಕೆ ಮಾರ್ಪಾಡು ಇಲ್ಲ. ಮಾರ್ಪಾಡಾಗೋದಕ್ಕೆ ಎಲ್ಲವೂ ಅವನೇ ಆಗಿರೋದ್ರಿಂದ ಮಾರ್ಪಾಡು ಅನ್ನೋದು ಅಲ್ಲಿಲ್ಲ. ಏನಿದ್ರು ಈ ಪ್ರಪಂಚ ಅನ್ನೋದು ಈ ಆತ್ಮವೇ ಈ ರೀತಿಯಲ್ಲಿ ಕಾಣಿಸ್ಕೊಳ್ತಾ ಇರೋದೇ ವಿನಃ ಇಲ್ಲಿ ಮಾರ್ಪಾಡಾಗ್ಬಿಟ್ಟೇ ಇಲ್ಲ. ಮಾರ್ಪಾಡು ಅಂತಂದ್ರೆ ಇವಾಗ ಹಾಲು ಮೊಸರಾಗೋದು ಮಾರ್ಪಾಡಾಗೋದು, ಚೇಂಜಸ್. ಅದನ್ನ ಮತ್ತೆ ನೀವು ಹಾಲು ಮಾಡಕ್ ಆಗಲ್ಲ. ಆದ್ರೆ ಇವಾಗ ನೀರು ಆವಿ ಆಯ್ತು, ಅದು ಮತ್ತೆ ನೀರಾಗತ್ತೆ ಅಲ್ವಾ? ಅಲ್ಲಿ ಮಾರ್ಪಾಡುವಿಕೆ ಅನ್ನೋದು ಏನಿಲ್ಲ. ಇವಾಗ ನೀರು ಅಲೆ ಆಯ್ತು, ನಾವು ಅಲೆನೇ ನಾವು ನೋಡ್ಕೊಂಡ್ಬಿಡ್ತೀವಿ. ಹಾಗೆ ಅಲ್ಲೇನು ಮಾರ್ಪಾಡು ಅನ್ನೋದು ಏನಿಲ್ಲ. ಹಾಗೆ ನೀರು ಅಲೆಯಾಗಿ ಕಾಣಿಸುತ್ತೆ, ನೊರೆಯಾಗಿ ಕಾಣಿಸುತ್ತೆ, ಗುಳ್ಳಿಯಾಗಿ ಕಾಣಿಸುತ್ತೆ. ಅಲ್ಲಿ ಮಾರ್ಪಾಡುವಿಕೆ ಅನ್ನೋದೇನಿಲ್ಲ, ಅಲ್ಲಿರೋದು ನೀರೇನೆ. ಅದೆಲ್ಲ ಹೋಯ್ತು ಅಂತಂದ್ರೆ ಅದು ಮತ್ತೆ ನೀರೇ ಆಗತ್ತೆ. ಅದೇ ಹಾಲು ಮೊಸರು ಆಗ್ಬಿಟ್ರೆ ಮೊಸರು ಹಾಲಾಗಲ್ಲ. ಆ ರೀತಿಯ ಬದಲಾವಣೆ ಏನು ಇಲ್ಲ. ಇದು ಬರೀ ತೋರಿಕೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನೇನಾದ್ರು ಹೇಳ್ತೀರಾ ಇದಕ್ಕೆ, ಈ ಶ್ಲೋಕಕ್ಕೆ? ಅಥವಾ ಏನಾದ್ರು ಸಂಶಯ ಇದ್ರ ಕೇಳಿ. ಅದೇ ಪುರುಷ ಲಕ್ಷಣ ಅಂದ್ರೆ ಇದು ಆಯ್ತಲ್ಲಮ್ಮ. ಇದ್ರಾಗ ಇದು ಪುರುಷ ಸೂಕ್ತದಲ್ಲಿ ಹೇಳ್ತಕ್ಕಂಥದ್ದು ಅದು ಒಂದು. ಇನ್ನೊಂದು ಪುರುಷ ಲಕ್ಷಣ ಅಂದ್ರ ಅಸಂಗ, ಇನ್ನೊಂದು ಯಾವ ಶ್ಲೋಕದಲ್ಲಿ ಬರುತ್ತೆ? ಮುಂದಿನ ಶ್ಲೋಕದಲ್ಲಿ ಬರುತ್ತೆ. ಇದು ಅಸಂಗ ಅನ್ನೋದು 36ನೇ ಶ್ಲೋಕದಲ್ಲಿ ಬರುತ್ತೆ. ಪುರುಷ ಸೂಕ್ತದ್ದು ಇವಾಗ ಮುಂದಿನ ಶ್ಲೋಕದಲ್ಲಿ 35ನೇ ಶ್ಲೋಕದಲ್ಲಿ ವಿವರಣೆಯನ್ನ ಕೊಟ್ಟಿದ್ದಾರೆ. ಸರ್ವಂ ಪುರುಷ ಏವೇತಿ ಸೂಕ್ತೆ ಪುರುಷ ಸಂಹಿತೆ ವಿಚ್ಯತೆ ಯತಶ್ರುತ್ಯಾ ಕಥಂ ಸ್ಯಾದ್ದೇಹಕ ಪುಮಾನ್ ಅಂತ. ಇದರ ಅರ್ಥ, ಪುರುಷ ಸೂಕ್ತವೆಂಬ ಹೆಸರಿನ ಸೂಕ್ತದಲ್ಲಿ ಸಕಲವೂ ಪುರುಷನೇ ಎಂದು ಶ್ರುತಿಯಲ್ಲಿ ಹೇಳಲಾಗುತ್ತದೆ. ಹೀಗಿರುವಾಗ ಈ ಕಥಿತ ದೇಹವು ಹೇಗೆ ಪುರುಷನಾಗಿತ್ತು ಅಂತ. ಇದು ಪುರುಷ ಸೂಕ್ತ ಎಲ್ಲ ನೀವು ಓದಿದ್ದೀರಾ? ನಮ್ ಸುತ್ತಲೂ ಏನೇನ್ ಕಾಣಿಸ್ತಾ ಇದೆ ಈ ಪ್ರಕೃತಿ ಅಂತ ಏನ್ ಹೇಳ್ತೇವೆ ಅದೇ ಪುರುಷ ಅಂತಾನು ಹೇಳ್ತಾರಮ್ಮ. ಆಮೇಲೆ ಈ ಚೈತನ್ಯವೇ ಆ ರೀತಿಯಾಗಿ ಕಾಣಿಸ್ತೈತಿ ಅಂತ ಹೇಳಿ ಈ ಆಮೇಲೆ ಇದನ್ನ ಮತ್ತೆ ಶಿವ ಸೂಕ್ತದಲ್ಲಿ ಶಿವ ಮತ್ತು ಶಕ್ತಿನ ಪುರುಷನಿಗೆ ಅಂತ ಹೋಲಿಸ್ತಾರೆ. ಶಿವ ಪಾರ್ವತಿ ಶಿವ ಶಕ್ತಿಗೆ ಏನ್ ಮಾಡ್ತಾರಮ್ಮ, ಪ್ರಕೃತಿಗೆ ಹೋಲಿಸ್ತಾರೆ.
ಹಾಗೆ ಪುರುಷ ಮತ್ತು ಈ ಶಕ್ತಿ ಕಾಣೋದಕ್ಕೆ ಶಕ್ತಿ ಚೈತನ್ಯ ಅಂತಾನು ಹೇಳ್ತೇವೆ. ಈ ಶಿವ ಸೂಕ್ತದಲ್ಲಿ ಶಿವಶಕ್ತಿ ಬೇರೆ ಬೇರೆ ಅಲ್ಲ, ಒಂದೇ ಎಂದು ಹೇಳ್ತೇವೆ ಅಂತ ಒಂದೇ. ಹೇಳ್ತೇವೆ. ಎರಡು ಒಂದೇ. ಅದೇ ರೀತಿನೇ ಪ್ರಕೃತಿ ಮತ್ತು ಪುರುಷನು ಒಂದೇ. ಪ್ರಕೃತಿ ಪುರುಷ ಅಂದ್ರೂ ಒಂದೇ, ಆ ಶಿವಶಕ್ತಿ ಶಿವಶಕ್ತಿ ಅಂದ್ರೂ ಅಂದ್ರು ಒಂದೇ. ಒಂದೇ ಒಂದೇ. ಒಂದೇ. ಆದ್ರೆ ಇದ್ರಲ್ಲಿ ಬರ್ತಕ್ಕಂಥದ್ದು ಬೇರೆ ಬೇರೆ ಅಂತ ಹೇಳಿದಾರ. ಪ್ರಪಂಚ ಅನ್ನೋದು ಒಂದು ಕಾಣಿಸ್ಕೊಳ್ಬೇಕು ಅಂತಂದ್ರೆ ಅವೆರಡು ಇರ್ಬೇಕು, ಇಲ್ಲ ಅಂತಂದ್ರೆ ಇರ್ಬೇಕು. ಅದು ಕಾಣಿಸಲ್ಲ. ಅದು ವ್ಯಕ್ತವಾಗ್ಬೇಕು ಅಂತಂದ್ರೆ ಶಿವಶಕ್ತಿ ಎರಡು ಸೇರ್ಬೇಕು. ಇಲ್ಲ ಅಂದ್ರೆ ಪರಬ್ರಹ್ಮ, ಅದನ್ನ ಮೀರಿದಂತಹದ್ದು ಪರಬ್ರಹ್ಮ. ಅಲ್ಲಿ ಯಾವ ಒಂದು ಪ್ರಪಂಚ ಅನ್ನೋದು ಕಾಣಿಸ್ಕೊಳ್ಳಲ್ಲ, ಅಲ್ಲಿ ಯಾವ್ದು ವ್ಯಕ್ತ ಆಗಲ್ಲ, ಅಲ್ಲಿ ಶುದ್ಧ ಪರಬ್ರಹ್ಮ ಮಾತ್ರ ಇರೋದು. ಜಗತ್ತಿಗೆ ಏನ್ ಕಾಣಿಸ್ತಾ ಇದೆಯೋ ಜಗತ್ತಿನ ಒಳಗಡೆ ಮತ್ತೆ ಅದಕ್ಕಿಂತ ಹೊರಗಡೆ ಎಲ್ಲವೂ ಇರುವುದಂತ ಏನು ಅಂದ್ರೆ ಪರಬ್ರಹ್ಮ. ಈ ಪುರುಷ ಸೂಕ್ತದಲ್ಲಿ ಏನ್ ಹೇಳಿದೆ, ಈ ವಿರಾಟ್ ಪುರುಷನೇ ಅಂದ್ರೆ ಆ ಪರಬ್ರಹ್ಮ ವಸ್ತುವೇ ಆ ವಿರಾಟ್ ಪುರುಷನನ್ನ ಅಂದ್ರೆ ಆ ಹೆಸರನ್ನ ಕೊಟ್ಟಿದ್ದಾರೆ. ಅದರಿಂದಲೇ ಎಲ್ಲವೂ ಆಗಿರುವಂತಹದ್ದು ಬಂದಿರೋದು ಅಂತ ನಾವು ಬೇರೆ ಇದ್ರಲ್ಲೂ ಸಹ ಕೇಳಿದೀವಿ ಅಲ್ವಾ. ಹೇಗ್ ಇವೆಲ್ಲಾನು ಪಂಚಭೂತಗಳು ಹೇಗ್ ಬಂತು, ಅದು ಪರಬ್ರಹ್ಮನಿಂದಲೇ ತೆಗೆದುಕೊಂಡು ಮಾಯಾಶಕ್ತಿ ಏನು ಆಕಾಶ ಮತ್ತೆ ನೀರು, ಆಕಾಶ, ವಾಯು, ಗಾಳಿ, ನೀರು, ಪೃಥ್ವಿ, ಜಲ ಎಲ್ಲವನ್ನು ಸೃಷ್ಟಿ ಮಾಡಿ ಪಂಚಭೂತಗಳು ಪಂಚಭೂತಗಳೆಲ್ಲ ಬಂದಿರೋದು. ಆ ರೀತಿಯಲ್ಲಿ ಈ ಸೃಷ್ಟಿ ಅನ್ನೋದು ಬಂತು. ಅದರಲ್ಲಿ ಈ ಮಾಯೆಯಿಂದ ಆಗಿರೋದಕ್ಕೋಸ್ಕರ ಅಲ್ಲಿ ಗುಣಗಳು ಸೇರ್ಕೊಳ್ತು. ಮೂಲತಃ ಇವಾಗ ಏನು ಅದೆಲ್ಲ ತಿಳ್ಕೊಂಡಿರೋದ್ರಿಂದ ಅಲ್ಲಿ ಇರೋದು ಬರೀ ಪರಬ್ರಹ್ಮ ತತ್ವವೇ. ಆ ಪುರುಷನೇ, ಆ ವಿರಾಟ್ ಪುರುಷನೇ ಈ ಪ್ರಪಂಚವಾಗಿ ಕಾಣಿಸ್ಕೊಂಡಿದ್ದಾನೆ. ಪುರುಷ ಸೂಕ್ತದಲ್ಲಿ ನೀವು ನೋಡಿದಿರ ಹೇಗೆ ಬಂದೊಂದೇ ಹೇಗೆ ಬಂತು ಅಂತಂದ್ಬಿಟ್ಟು ಅವರು ಯಜ್ಞ ರೂಪದಲ್ಲಿ ಮಾಡಿರೋದನ್ನ ತೋರಿಸಿ ಹೇಳಿದ್ದಾರೆ. ಅಂದ್ರೆ ಎಲ್ಲವೂ ಸಹ ಒಂದೇ ಅರ್ಥವನ್ನ ಕೊಡುತ್ತೆ. ಏನಿದ್ರು ಆ ಪರಬ್ರಹ್ಮನೇ ಈ ಜಗತ್ತಾಗಿ ಕಾಣಿಸ್ಕೊಳ್ತಾ ಇದ್ದಾನೆ ಅಂತಂದ್ಬಿಟ್ಟು. ಅಂದ್ರೆ ಹೇಗೆ ಸಮುದ್ರ ಅಂದ್ರೆ ನೀರು ಸಮುದ್ರ ಅಲ್ವಾ, ಸಮುದ್ರವೇ ಅಲೆಯಾಗಿ ನೊರೆಯಾಗಿ ಗುಳ್ಳಿಯಾಗಿ ಕಾಣಿಸ್ಕೊಂಡಿದೆ. ಆದ್ರೆ ಈ ಅಲೆ ನೊರೆ ಗುಳ್ಳೆ ಎಲ್ಲವೂ ನೀರೇನೆ, ಆದ್ರೆ ನೀರು ಅಲೆ ನೊರೆ ಗುಳ್ಳೆ ಅಲ್ಲ. ಇದು ಕ್ಲಿಯರ್ ಆಗಿರ್ಬೇಕು. ಅಲೆ ನೊರೆ ಗುಳ್ಳೆ ಆದಾಗ ಅಲ್ಲಿ ಗುಣಗಳು ಬರುತ್ತೆ, ಅದೇ ನಿಜ ಅಲ್ಲ. ಅವಕ್ಕೆ ಹುಟ್ಟು ಸಾವು ಉಂಟು ಅಲೆ ನೊರೆ ಗುಳ್ಳೆಗೆ, ಆದ್ರೆ ನೀರಿಗೇನು ಹುಟ್ಟು ಸಾವು ಇಲ್ಲ. ಆ ರೀತಿಯಲ್ಲಿ ಪರಬ್ರಹ್ಮನಿಗೆ ಯಾವ ಹುಟ್ಟು ಸಾವು ಅನ್ನೋದಿಲ್ಲ, ಅದಕ್ಕೆ ಬದಲಾವಣೆ ಅನ್ನೋದಿಲ್ಲ, ಏನಿಲ್ಲ. ಆದ್ರೆ ಅದು ನೊರೆ ಗುಳ್ಳೆ ಅಲೆ ಆದಾಗ ಅದಕ್ಕೆ ಹುಟ್ಟು ಸಾವುಗಳಿಗೆ ಇದೆ, ಅದೇ ನಿಜ ಅಂತ ಅನ್ಕೊಂಡಿರೋದು ನಮ್ಮ ತಪ್ಪು, ಅದು ಮೂರ್ಖತನ. ಅದು ಯಾವಾಗ ಹೋಗುತ್ತೋ ಅವಾಗ ಆತ್ಮದರ್ಶನ. ಒಂದು ಅಜ್ಞಾನ ಕಳೆದಾಗ ಈ ಆತ್ಮದರ್ಶನ. ಮುಂದೆಂದಕ್ಕೆ ಹೋಗೋಣ. ಅಸಂಗ ಪುರುಷ ಪ್ರೋಕ್ತೋ ಬೃಹದಾರಣ್ಯಕೇಪಿ ಚ ಅನಂತಮಲ ಸಂಸೃಷ್ಟ ಕಥಂ ಸ್ಯಾದೇಹಕ ಪುಮಾನ್. ಇದ್ರ ಅರ್ಥ ಹಾಗೆ ಪುರುಷ ಸೂಕ್ತದಲ್ಲಿ ಹೇಳಿದ್ದಾಯ್ತು. ಇವಾಗ ಬೃಹದಾರಣ್ಯಕ ಸೂಕ್ತದಲ್ಲಿ ಸಹ ಅದನ್ನೇ ಏನಂತ ಹೇಳ್ತಾ ಇದ್ದಾರೆ, ಅಸಂಗ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಎಷ್ಟೋ ಕಶ್ಮಲ ವಸ್ತುಗಳ ಸಂಬಂಧವುಳ್ಳ ಈ ಕುತ್ಸಿತ ದೇಹ ಈ ಪುರುಷ ಆಗೋಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಈ ಬೃಹದಾರಣ್ಯಕ ಉಪನಿಷತ್ ಅನ್ನೋದು ಎಲ್ಲಿ ಬರುತ್ತೆ, ಶುಕ್ಲ ಯಜುರ್ವೇದದಲ್ಲಿ ಬರುತ್ತೆ. ಅದರಲ್ಲೂ ಸಹ
ಇದು ಅಸಂಗ ಅಂತ ಹೇಳಿದ್ದಾರೆ. ಅಸಂಗ ಅನ್ನೋದಕ್ಕೆ ಏನು ಅರ್ಥ ಹೇಳಿ? ಸಂಘ ಅಂದ್ರೆ ಯಾವ್ದು ಅಂಟುಕೊಳ್ಳೋದಿಲ್ಲ ಅಂತ ಅದೇ ಅಸಂಗ ಪುರುಷ ಈ ಪುರುಷ ಅಥವಾ ಚೈತನ್ಯಕ್ಕೆ ಯಾವ್ದ ಸಂಬಂಧಗಳು ಇಲ್ಲ, ಚೈತನ್ಯಕ್ಕೆ ಇದು ಯಾವುದಕ್ಕೂ ಅಂಟ್ಕೊಳ್ಳೋದಿಲ್ಲ ಅಂತ ಹೇಳಿ ಆ ಪ್ರಪಂಚದಲ್ಲಿ ಎಲ್ಲಾ ವಸ್ತುಗಳು ಅಂಟ್ಕೋತಾವು. ಈಗ ಮಣ್ಣಿಂದ ಉದಾಹರಣೆ ಅಮ್ಮ, ಭೂಮಿಯಲ್ಲಿ ಮಣ್ಣು ಯಾವುದೇ ಒಂದು ವಸ್ತುವಿಗೆ ಹಚ್ಚಿದ್ರೆ ಅದು ಅಂಟ್ಕೋತೈತಿ, ಇದು ಒಂದ್ ರೀತಿ ಕಲ್ಮಶವಾದಂಗ ಆಗ್ತೈತಿ. ನೀರ್ನಲ್ಲಿ ಬಿಟ್ರೆ ನೀರು ಸಹಿತ ಕಲ್ಮಶ ಆಗ್ತೈತಿ. ಈ ಗಾಳಿಯಲ್ಲಿ ಕಲ್ಮಶಗಳು ಸಾಧ್ಯ ಐತಮ್ಮ, ಆದ್ರೆ ಆಕಾಶ ಇದೆಲ್ಲ ಇದು ಏನ್ ಶುದ್ಧ ಚೈತನ್ಯ ಪುರುಷ, ಇವನು ಶುದ್ಧ ಆದಂತವನು. ಆಕಾಶ ಶುದ್ಧವಾದದ್ದು, ಯಾವ ಕಲ್ಮಶನೂ ಇಲ್ಲ, ಯಾಕಂದ್ರೆ ಅದು ಅಸಂಗ, ಯಾವುದಕ್ಕೂ ಸಹಿತ ಯಾವುದೂ ಲೇಪ ಇಲ್ಲ ಅಂತ ಹೇಳಮ್ಮ. ಚೈತನ್ಯಕ್ಕೆ ಲೇಪ ಇಲ್ಲದೆ ಅಂತಂದ್ರಮ್ಮ, ಈಗ ಬುದ್ಧಿ, ದೇಹ, ಮನಸ್ಸು, ಕಷ್ಟ ಸುಖ ಇವೆಲ್ಲ ಏನ್ ಬರ್ತಾವ ಪ್ರಪಂಚದ ಒಂದು ಬರ್ತಕ್ಕಂತ ಯಾವುದೇ ಒಂದು ವಸ್ತುಂದು ಅಸಂಗ ಅಂದ್ರೆ ಅಂಟಿಗಳಲ್ಲ, ಲೇಪ ಇಲ್ಲ ಅಂತ ಹೇಳ್ತಾರಮ್ಮ. ಈಗ ಇದನ್ನ ನಾವ್ ಹೆಂಗ್ ತಿಳ್ಕೊಬೇಕು ಅಂದ್ರ, ಗಾಢ ನಿದ್ದೆಯಲ್ಲಿ ದೇಹ ಮನಸ್ಸು ಬುದ್ಧಿ ಇಲ್ಲ, ಆದ್ರೆ ಎಚ್ಚರವಾದಾಗ ದೇಹ ಬರ್ತೈತಿ, ಮನಸ್ಸನೂ ಬಂತು, ಪ್ರಪಂಚನೂ ಬಂತು. ಅದೇ ರೀತಿ ಸ್ವಪ್ನದಲ್ಲಿ, ಎಚ್ಚರದಲ್ಲಿ ಮತ್ತು ದೇಹದಲ್ಲಿ ಮನಸ್ಸು ಬುದ್ಧಿ ಪ್ರಪಂಚ ಬಂತು. ಈ ಮೂರರಲ್ಲಿ ಆತ್ಮ ಇದೆ. ಈ ಆತ್ಮಕ್ಕೆ ಯಾವುದೇ ಬಂಧನ ಇಲ್ಲ, ಆದ್ರೆ ದೇಹಕ್ಕೆ ಮಾತ್ರ ಎಲ್ಲಾ ರೀತಿಯ ಬಂಧನ ಐತಿ ಅಂತ ಹೇಳಮ್ಮ. ಈ ಕಲ್ಮಶ ಅನ್ನೋದು ಈ ಒಂದ್ ರೀತಿ ಸ್ವಪ್ನದ ಪ್ರಪಂಚದ ಇದ್ದಂಗಮ್ಮದು. ಈ ದೇಹ ಮನಸ್ಸು ಬುದ್ಧಿ ಇವ ಆತ್ಮನಿಗೆ ಬಟ್ಟೆ ಇದ್ದ ಹಾಗೆ, ಆದ್ರೆ ಆತ್ಮನಿಗೆ ಯಾವ ಬಟ್ಟೆ ಇಲ್ಲಮ್ಮ. ಅವನ್ಗೆ ಅವನು ಶುದ್ಧವಾದವನು, ಕಲ್ಮಶ ಇಲ್ಲದೆ ಇರತಕ್ಕಂಥವನು ಅಂತ ಹೇಳಿ ಇದನ್ನ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಇದು ಒಂದು ಶ್ಲೋಕ ಬರ್ತೈತಿ ಅಂತ ಹೇಳ್ತಾರ. ಸರಿ, ಅಸಂಗನಾಗಿದ್ದಾನೆ, ಯಾವ್ದಕ್ಕೂ ಅಂಟಿಕೊಳ್ಳೋದಿಲ್ಲ, ಶ್ರೀಕೃಷ್ಣ ಹಾಗೆ ಹೇಳೋದಲ್ವಾ, ನೀನು ಅಸಂಗನಾಗಿರೋ, ಯಾವ್ದಕ್ಕೂ ಹೊರ ಪ್ರಪಂಚಕ್ಕೆ ನೀವು ಹೇಳಿದ್ದೆಲ್ಲ ಸರಿಯೇನೇ ಇದೆ. ಈ ಹೊರ ಪ್ರಪಂಚದಲ್ಲಿ ವಸ್ತುಗಳಿಗೂ ಸಹ ನೀನು ಅಂಟ್ಕೊಳ್ಬೇಡ, ಅಂಟ್ಕೊಂಡ್ರೆ ನೀನು ಕಷ್ಟವನ್ನ ಅನುಭವಿಸ್ತೀಯಾ. ನೀನು ಅಸಂಗನಾಗಿರೋ ಅಂತಂದ್ಬಿಟ್ಟು ಶ್ರೀಕೃಷ್ಣನ ಹೇಳೋದವ್ರು. ನಾವೇನ್ ಮಾಡ್ತೀವಿ, ನಾನು ಮತ್ತೆ ನನ್ನದು ಅನ್ನೋದಕ್ಕೆ ನಾವು ಅಂಟ್ಕೊಂಡ್ಬಿಡ್ತೀವಿ. ನಾನು ಅಂತಂದ್ರೆ ನಾನು ಈ ದೇಹ ಮನಸ್ಸು ಬುದ್ಧಿಗಳಿಂದ ಆಗುವಂತಹದ್ದು. ಅಂದ್ರೆ ನನ್ಗೇನಾದ್ರೂ ತೊಂದ್ರೆ ಆದಾಗ ನಾನು ತುಂಬಾ ನೊಂದ್ಕೊಳ್ತೀನಿ. ಮತ್ತೆ ನನ್ನದು ಅನ್ನೋದು ನನಗೆ ಸಂಬಂಧಪಟ್ಟಂತಹ ವಸ್ತುಗಳಿರ್ಬೋದು, ಸಂಬಂಧಿಕರಿರ್ಬೋದು, ಅವ್ರಿಗೂ ಏನಾದ್ರೂ ತೊಂದ್ರೆ ಆಯ್ತು ಅಂದ್ರೆ ಅವಾಗ್ಲೂ ಸಹ ನಾನು ಸಹಿಸ್ಕೊಳಲ್ಲ, ಆಗ್ಲೂ ದುಃಖ ಪಡ್ತೇನೆ. ಅಂದ್ರೆ ಅವಾಗ ತೊಂದ್ರೆ ಆದ ಪಕ್ಷದಲ್ಲಿ ಅದಕ್ಕೆ ಏನ್ ಮಾಡ್ಬೇಕೋ ಅದು ಮಾಡು. ಆದ್ರೆ ಆ ದೇಹ ಮನಸ್ಸು ಬುದ್ಧಿಗಳ ಒಂದು ಗುಣಲಕ್ಷಣವೇ ಹಾಗೆ, ಆ ರೀತಿಯಲ್ಲಿ ಆಗುವಂತಹದ್ದೇ. ಅದಕ್ಕೆ ಕಾಯಿಲೆ ಬರುತ್ತೆ, ಕಷ್ಟ ಬರುತ್ತೆ, ಸುಖ ಬರುತ್ತೆ, ಎಲ್ಲ ಬರುತ್ತೆ. ಅದನ್ನ ತಿಳ್ಕೊಳ್ಬೇಕು ಅಷ್ಟೇನೆ. ಅದಕ್ ಮಾಡ್ಬೇಕಾಗಿರೋದನ್ನ ಮಾಡ್ಬೇಕು. ಆದ್ರೆ ನೀನು ಅದಕ್ಕೆ ಅಂಟ್ಕೊಳ್ಬೇಡ, ಅಂಟ್ಕೊಂಡಾಗಲೇ ನೀನು ಕಷ್ಟವನ್ನ ಅನುಭವಿಸೋದು. ಕಮಲದ ಎಲೆ ಹಾಗೆ ಇರೋ, ಕಮಲದ ರೀತಿಯಲ್ಲಿ ಇರ್ಬೇಕು. ಇಲ್ಲಿ ಅನಂತಮಲ ಸಂಶ್ಲಿಷ್ಟ ಅಂತ ಹೇಳ್ತಾರೆ. ಅದು ಅನಂತ ಈ ದೇಹ ಆದ್ರೆ ಅಂತ್ಯವಿಲ್ಲದ ಕಶ್ಮಲಗಳಿಂದ ಕೂಡಿದೆ ಅಂತಂದ್ಬಿಟ್ಟು, ಆದ್ರೆ ಆತ್ಮ ಹಾಗಿಲ್ಲ. ದೇಹಕ್ಕೆ ಬೇಕಾದಷ್ಟು ಕಶ್ಮಲಗಳು ಇವೆ, ಮನಸ್ಸಿಗೂ ಬೇಕಾದಷ್ಟು ಅರಿಷಡ್ವರ್ಗಗಳು ಇವೆ. ದೇಹಕ್ಕೂ ನಮಗೆ ಗೊತ್ತಿದೆ ಅಲ್ವಾ, ಎಷ್ಟೊಂದು ಕಶ್ಮಲಗಳಿಂದ ಕೂಡಿರುವಂತಹದ್ದು. ಅದನ್ನೆಲ್ಲ ಕಾಲ ಕಾಲಕ್ಕೆ ಎಲ್ಲ ಶುದ್ಧಿನ ಮಾಡ್ಕೊಳ್ತಾನೆ ಇರ್ಬೇಕು. ಅದೇ ಆತ್ಮನಿಗೆ ಅಂತದ್ದು ಯಾವ್ದು ಇಲ್ಲ. ನೀವು ಹೇಗೆ ಆಕಾಶಕ್ಕೆ ಯಾವ್ದು ಅಂಟ್ಕೊಳಲ್ವೋ ಹಾಗೆ ಯಾವ್ದು ಅಂಟ್ಕೊಳಲ್ಲ. ಆದ್ರೆ ಆಕಾಶಕ್ಕಿಂತನೂ ಸಹ ಅದು ಸೂಕ್ಷ್ಮವಾದಂತಹದ್ದು. ಆತ್ಮನಿಂದಲೇ, ಈ ಪರಬ್ರಹ್ಮನಿಂದಲೇ ಆಕಾಶ ಬಂದಿರೋದು. ಆಕಾಶದಿಂದ ವಾಯು, ವಾಯುವಿಂದ ಅಗ್ನಿ, ಅಗ್ನಿಯಿಂದ ಜಲ, ಜಲದಿಂದ ಪೃಥ್ವಿ ಬಂದಿರೋದು ಅನ್ನೋದು ನಾವು
ತಿಳ್ಕೊಂಡಿದ್ವಿ. ತತ್ವಬೋಧದಲ್ಲಿ ನೀವು ಎಲ್ಲಾನು ತಿಳ್ಕೊಂಡಿರುವಂತಹದ್ದೇ. ಅಂದ್ರೆ ಮೂಲ ಯಾವುದು ಅಂತಂದ್ರೆ ಸಂಪೂರ್ಣವಾಗಿ ಪರಬ್ರಹ್ಮನೇ. ಮೂವತ್ತ 7ನೇ ಶ್ಲೋಕ. ತತ್ರೈವಚ್ಚ ಸಮಾಖ್ಯಾತ ಸ್ವಯಂ ಜ್ಯೋತಿರ್ಹಿ ಪುರುಷಃ ಜಡ ಪರಪ್ರಕಾಶೋಯಂ ಕಥಂ ಸ್ಯಾದ್ದೇಹಕ ಪುಮಾನ್. 7ನೇ ಶ್ಲೋಕ ಏನ್ ಹೇಳುತ್ತೆ ಅಂದ್ರೆ, ಅಲ್ಲಿಯೇ ಪುರುಷನು ಸ್ವಯಂ ಜ್ಯೋತಿಯು ಎಂದು ಹೇಳಿರುತ್ತದೆ ಅಲ್ವೇ. ಜಡವಾಗಿಯೂ ಮತ್ತೊಂದರಿಂದ ಬೆಳಕತಕ್ಕದ್ದಾಗಿಯೂ ಇರುವ ಈ ಕುತ್ಸಿತ ದೇಹವು ಹೇಗೆ ಪುರುಷನಾಗಿತ್ತು? ಇಲ್ಲಿ ಹೇಳಿ ಹೇಗೆ ಸ್ವಯಂ ಜ್ಯೋತಿ ಅನ್ನೋದು. ಅವಾಗ್ಲೇ ಹೇಳಿದ್ರಲ್ಲ ನೀವು, ಅಂತರ್ಜ್ಯೋತಿ ಬಹಿರ್ಜ್ಯೋತಿ. ಇಲ್ಲಿ ಹೇಳಿ. ಆತ್ಮ ಇದು ಜಾಗೃತ ಸ್ಥಿತಿಯಲ್ಲಿ ಇದ್ದಾಗ ದೇಹ ಮನಸ್ಸು ಬುದ್ಧಿ ಮೂಲಕ ನಾವು ಪ್ರಪಂಚ ನೋಡ್ತೇವೆ. ಸ್ವಪ್ನದಲ್ಲಿ ಸ್ವಪ್ನ ಪ್ರಪಂಚ ನೋಡ್ತೇವೆ ಅಂತ ಹೇಳ್ತಾ ಹೋಗ್ತೇವಲ್ಲಮ್ಮ. ಈ ನಿದ್ರೆಯಲ್ಲಿ ಯಾವುದೂ ಇಲ್ಲ. ಇದು 3 ಅವಸ್ಥೆಯಲ್ಲಿ ನಾವು ಕಾಲದಲ್ಲಿ ಆತ್ಮ ಸಂಚಾರ ಸದಾ ಕಾಲ ಇದ್ದಾಗ, ಯಾವ ಬಂಧನವೂ ಲೇಪವೂ ಇಲ್ಲದೆ ಇದ್ದಾಗ ಅಲ್ಲಿ ಏನಾಗ್ತೈತಮ್ಮ, ಇದು ಒಂದು ಬೃಹದಾಕರಣದಲ್ಲಿ ಬರ್ತಕ್ಕಂತ ಒಂದು ಶ್ಲೋಕ, ಹೌದಲ್ರಿ? ಈ ಸ್ವಯಂ ಜ್ಯೋತಿ ಪುರುಷ, ಅಂತರ್ಜ್ಯೋತಿ ಜ್ಯೋತಿ ಸ್ವರೂಪ ಇದು ಅಂತ ಅಂದ್ರೆ, ಆ ಜ್ಯೋತಿ ಬಹಿರ್ಜ್ಯೋತಿ ಪ್ರತ್ಯಜ್ಯೋತಿ ಪರಾತ್ಪರ ಆತ್ಮಜ್ಯೋತಿ ಸ್ವಯಂ ಜ್ಯೋತಿ ಶಿವೋಸ್ಮ್ಯಹಂ. ಇದನ್ನು ಬೃಹದಾಕಾರಣ ಉಪನಿಷತ್ನಲ್ಲಿ ಬರುತ್ತೆ ಈ ಶ್ಲೋಕ ಅಂತ ಹೇಳಮ್ಮ. ಇದು ಬಾಹ್ಯ ಪ್ರಪಂಚ ನೋಡಿದಾಗ ಏನಾಗ್ತೈತಿ, ನನ್ನ ಒಂದು ಅರಿವಿನ ಅಂತರ್ಜ್ಯೋತಿ ಅಂದ್ರೆ ಏನ್ ಹೇಳಿ? ಅಂತರ್ಜ್ಯೋತಿ ಅಂದ್ರೆ ಅದೇ ಅಮ್ಮ, ನಾವು ಒಳಗಡೆ ನಮ್ಮ ಒಳಗಡೆ ನಾವು ಅರಿವಿನ ಬೆಳಕು ನೋಡ್ತೇವಲ್ಲ, ಅದೇ ಒಂದು ಅಂತರ್ಜ್ಯೋತಿ. ಹೌದನಮ್ಮ? ಈಗ ಬಾಹ್ಯ ಪ್ರಪಂಚ ನೋಡಿದಾಗ, ಈಗ ಪ್ರಪಂಚದ ಮಲಗಿದಾಗ ನಾವು ಸ್ವಪ್ನಕ್ಕೆ ಹೋಗ್ತೀವಿ, ಅಲ್ಲೇನು ಬೆಳಕಿರಲ್ಲ ಅಲ್ವಾ? ಬೆಳಕು ಅನ್ನೋದು ಅಲ್ಲಿರಲ್ಲ. ಸೂರ್ಯನ ಬೆಳಕಿರುತ್ತಾ? ಇಲ್ಲ. ಸೂರ್ಯನ ಬೆಳಕು ಇಲ್ಲದಿದ್ರು ನಾವು ಆ ಪ್ರಪಂಚವನ್ನ ಸೃಷ್ಟಿ ಮಾಡ್ಕೊಂಡು ಅಲ್ಲಿ ನೋಡ್ತೀವಿ. ಅದು ಅಂತರ್ಜ್ಯೋತಿ. ಅಂತರ್ಜ್ಯೋತಿ ಅದೇ ದೇಹದ ನಮ್ಮ ಒಳಗೆ ಹೃದಯದಲ್ಲಿ ಬಹಿರ್ಜ್ಯೋತಿ ಅಂತಂದ್ರೆ ಹರಿಓಂ ಸರ್. ಹರಿಓಂ ಅಮ್ಮ, ಕಂಟಿನ್ಯೂ ಮಾಡಿ ಅಮ್ಮ ದಯವಿಟ್ಟು. ಬಹಿರ್ಜ್ಯೋತಿ ಅಂತಂದ್ರೆ ಇವಾಗ ಹೊರಗಡೆ ಪ್ರಪಂಚವನ್ನ ನಾವು ನೋಡ್ತೀವಿ. ಆವಾಗ ಸೂರ್ಯನ ಬೆಳಕಿರುತ್ತೆ. ಸೂರ್ಯನ ಬೆಳಕು ಈ ಪ್ರಪಂಚದ ಮೇಲೆ ಬಿದ್ದು ಅದು ಪ್ರತಿಫಲನವಾಗಿ ನಮ್ಮ ಕಣ್ಣಿನ ಮೇಲೆ ಬೀಳುತ್ತೆ. ಅದಕ್ಕೆ ಯಾವುದು ಶಕ್ತಿಯನ್ನ ಕೊಡುತ್ತೆ? ಅದು ಬಹಿರ್ಜ್ಯೋತಿ. ಹೊರಗಿನ ಬೆಳಕನ್ನ ಅರಿಯಬಲ್ಲಂತ ಶಕ್ತಿ ಅದು ಬಹಿರ್ಜ್ಯೋತಿ ಆಗುತ್ತೆ. ಪ್ರತ್ಯಜ್ಯೋತಿ ಅದು ನೀವು ಪೂರ್ತಿಯಾಗಿ ನೀವು ಸ್ವಪ್ನಾವಸ್ಥೆ ಆದ್ಮೇಲೂ ಸಹ ಗಾಢ ನಿದ್ದೆಗೆ ಹೋಗ್ತೀರಾ. ಅಲ್ಲಿ ಏನು ಇಲ್ಲ ಅನ್ನೋದು ಗೊತ್ತಾಗತ್ತೆ. ಆದ್ರೆ ಅಲ್ಲಿ ಅರಿವು ಅನ್ನೋದು ಇದೆ ಅಲ್ವಾ? ಅದನ್ನ ಬೆಳಗುವಂತಹದ್ದು, ಏನು ಇಲ್ಲ ಅಂತ ಹೇಳುವಂತಹದ್ದು ಸಹ ಗೊತ್ತಾಗುತ್ತಲ್ಲ, ಆ ಅರಿವು, ಅದು ಜ್ಯೋತಿ ಸ್ವರೂಪ ಅಂತ ಬಿಟ್ಟು ಈ ರೀತಿಯಲ್ಲಿ 3 ರೀತಿಯಲ್ಲಿ ಇರುವಂತಹದ್ದು ಒಂದೇ. ಜ್ಯೋತಿರೇವ ಜ್ಯೋತಿ, ಒಂದೇ ಜ್ಯೋತಿ ಇರೋದು. ಅದು ಯಾವುದು? ಸ್ವಯಂ ಜ್ಯೋತಿ. ಅದು ಆತ್ಮ ಜ್ಯೋತಿ. ಅದೇ ಶಿವೋಸ್ಮ್ಯಹಂ ಅಂತಂದ್ರೆ ಅದು ನಾನು, ಶಿವಸ್ವರೂಪಿ, ಅದೇ ನಾನು ಅನ್ನೋದನ್ನ ಈ ಶ್ಲೋಕ ಹೇಳೋದು. ಇಲ್ಲಿ ಸಹ 37ನೇ ಶ್ಲೋಕದಲ್ಲಿ ಸ್ವಯಂ ಜ್ಯೋತಿ ಅನ್ನೋದು ಹೇಳಿರೋದು, ಇಲ್ಲಿ ಅರ್ಥವನ್ನ ಕೊಟ್ಟಿರೋದು ಇದನ್ನೇ. ಶ್ಲೋಕ ಬೈ ಶ್ಲೋಕ ತಗೊಳ್ತಾ ಇದೀವಿ. ಇವತ್ತು ಸರ್ ಆಗ್ಲಿ ಅಮ್ಮ. ಭೋಕ್ತೋಪಿ ಕರ್ಮಕಾಂಡೇನ ಆತ್ಮ ದೇಹಾದ್ವಿಲಕ್ಷಣಃ ನಿತ್ಯಶ್ಚ ತತ್ಫಲಂ ಭುಂಕ್ತೆ ದೇಹಪಾತಾದನಂತರಂ. ಇದರ ಅರ್ಥ, ಆತ್ಮನು ದೇಹಕ್ಕಿಂತ ಬೇರೆಯಾಗಿರುವನೆಂದು, ನಿತ್ಯನಾಗಿರುವುದರಿಂದ ದೇಹವು ಬಿದ್ದು ಹೋದ ಮೇಲೆ
ಕರ್ಮ ಫಲವನ್ನು ಅನುಭವಿಸುವನೆಂದು ಕರ್ಮಕಾಂಡದಲ್ಲಿ ಕೂಡ ಹೇಳಿರುತ್ತೆ. ಇವಾಗ ಕರ್ಮಕಾಂಡ ಅಂತಂದ್ರೆ ವೇದಗಳಲ್ಲಿ ಕರ್ಮಕಾಂಡ ಮತ್ತೆ ಜ್ಞಾನಕಾಂಡ ಅಂತ ಎರಡಿದೆ. ಕರ್ಮಕಾಂಡದಲ್ಲಿ ಬೇರೆ ರೀತಿಯಲ್ಲೇ ಹೇಳ್ತಾರೆ, ಆದ್ರೂನು ಆತ್ಮ ದೇಹಕ್ಕಿಂತ ಬೇರೆ ಅಂತ ಹೇಳ್ತಾರೆ. ಇಲ್ಲಿ ಹೇಳುವ ಆತ್ಮವೇ ಬೇರೆ. ಇದ್ರ ಸ್ವಲ್ಪ ವಿವರಣೆಯನ್ನು ಕೊಡ್ತೀರಾ? ಹ್ಞೂನಮ್ಮ, ಇದು ಕರ್ಮಕಾಂಡ ಅನ್ನೋದು ಜಾಸ್ತಿ ಅಂತ ಹೇಳ್ತಾರಮ್ಮ, ಹೌದಲ್ರಿ? ಕರ್ಮಕಾಂಡದ ಮತ್ತು ಭಾಗ ಜಾಸ್ತಿ ಇರುತ್ತೆ ಭಾಗ ವೇದದಲ್ಲಿ. ಜಾಸ್ತಿ, ಜ್ಞಾನಕಾಂಡನೇ ಕಡಿಮೆ ಅಂತ ಹೇಳಿ ನಾವು ಈಗ ವೇದಗಳಲ್ಲಿ ಏನೇನು ನೋಡ್ತೇವೆ, ಕಾಣ್ತೇವೆ, ಕೇಳ್ತೇವೆ, ಅದೆಲ್ಲದನ್ನು ಸಹಿತ ನಾವು ದೃಕ್ ಮತ್ತು ದೃಶ್ಯದ ಮೂಲಕ ಅದೇ ಈಶ್ವರ ಅಥವಾ ಆ ಚೈತನ್ಯ ಶಕ್ತಿ ಈಗ ಎಲ್ಲ ಬೇರೆ ಬೇರೆ ಒಂದು ರೀತಿಯಲ್ಲಿ ನಾವು ತಿಳಿತಾ ಬಂದ್ವಿ ಅಮ್ಮ. ಇದು ಈಗ ಈ ಕರ್ಮಕಾಂಡ ಅನ್ನೋದು ಜಾಸ್ತಿ ಇದೆ ಅಂತ ಹೇಳ್ತಾರೆ ಗುರುಜಿ. 90% ಕರ್ಮಕಾಂಡ, ಬರೀ 10% ಜ್ಞಾನಕಾಂಡ ಬರ್ತೈತಿ ಅಂತೇಳಿ. ಈ ಕರ್ಮಕಾಂಡದಲ್ಲಿ ಈಗ ಯಜ್ಞ, ಹೋಮ ಅಂತ ಪೂಜೆ ಹೀಗೆ ಇಂತ ಒಂದು ಮಾಡಿದಾಗ ಅಲ್ಲಿ ಅದನ್ನ ಯಾವ್ದಕ್ಕೋಸ್ಕರ ಮಾಡ್ತಾರೆ, ಎಲ್ಲರಿಗೂ ಒಳ್ಳೇದಾಗ್ಲಿ ಅಥವಾ ನಮಗ್ ಒಳ್ಳೇದಾಗ್ಲಿ ಅಂತ ಹೇಳಿ ನಾವು ಆ ಪೂಜೆ ಹೋಮವನ್ನ ಮಾಡ್ತೇವಮ್ಮ. ಆದ್ರೆ ಆತ್ಮನಿಗೆ, ಯಾಕಂದ್ರೆ ಏನೇ ಕರ್ಮ ಮಾಡಿದ್ರು ಅದಕ್ಕೆ ದೃಷ್ಟ ಫಲ ಮತ್ತು ಅದೃಷ್ಟ ಫಲ ಅಂತ ಹೇಳಿ ಇರ್ತೈತಿ. ಈ ಅದೃಷ್ಟ ಫಲ ಅಂದ್ರೆ ಈ ಪಾಪ ಪುಣ್ಯದ ಮೇಲೆ ಒಂದು ಅವಲಂಬಿತ ಆಗಿರ್ತೈತಿ. ನಾವ್ ಏನು ಪಾಪ ಪುಣ್ಯ ಮಾಡಿರ್ತೇವಿ ಅದಕ್ಕೆ ನಮ್ಗ ಅದೃಷ್ಟ ಫಲ ಅಂತ ನಮಗ್ ಬರ್ತೈತಿ ಅಮ್ಮ. ಅದೇ ದೃಷ್ಟ ಫಲ ಅಂದ್ರೆ ಇದು ಯಾವುದೇ ಒಂದು ಅದು ನಮ್ಗ ಏನ್ ಹೇಳ್ತಾರಮ್ಮ, ದೃಷ್ಟ ಫಲ ಅಂದ್ರೆ ಅವಾಗ್ಲೇ ಸಿಗುವಂತದ್ದು. ತಕ್ಷಣ ಸಿಗುವಂತಹದ್ದು. ಗೊತ್ತಿಲ್ಲ, ಯಾವಾಗ್ಲೂ ಮಾಡಿದ್ದು ಇವಾಗ ಬಂತು, ನಮ್ಮ ಅನ್ಕೊಳ್ತೀವಲ್ಲ, ಗೊತ್ತಾಗ್ಬಿಡೋದು, ತಕ್ಷಣಕ್ಕೆ ಬರ್ತಕ್ಕಂಥದ್ದು. ಇದೇನಂತಮ್ಮ, ಅದೃಷ್ಟ ಪುಣ್ಯ ಪಾಪದ ಫಲದಿಂದ ನಮ್ಗದು ಯಾವಾಗ ಮುಂದೆ ಸಿಗ್ತೈತಿ ಅದೊಂದ್ ರೀತಿ ಡಿಪಾಸಿಟ್ ಇದ್ದ ಹಾಗೆ. ಆ ರೀತಿ ಒಂದು ಫಲ ತಗೊಂಡು ಈ ಆತ್ಮ ಸ್ವರ್ಗಕ್ಕೂ ಮತ್ತು ನರಕಕ್ಕೂ ಹೋಗ್ತಾನೆ. ಅದಕ್ಕೆ ಒಂದು ಒಳ್ಳೆ ಕರ್ಮ ಮಾಡು ಅಂತ ಹೇಳಿದಾಗ ಆ ಕರ್ಮಕಾಂಡದಲ್ಲಿ ಏನ್ ಹೇಳ್ತೈತಮ್ಮ, ಪುಣ್ಯ ಬಂದಿದ್ದನ್ನ ನಾವು ಸ್ವರ್ಗದಲ್ಲಿ ಅನುಭವಿಸ್ತೇವೆ ಅಂತ ಆತ್ಮನಿಗೆ ಹೇಳಿದ್ರೆ, ಈ ದೇಹ ಬಿಟ್ಟ ಮೇಲೆ ಕರ್ಮಕಾಂಡದಲ್ಲಿ ಬರತಕ್ಕಂಥದ್ದು ಬೇರೆ ಬೇರೆ ಒಂದು ಆತ್ಮಗಳು, ಅಂದ್ರೆ ದೇಹ ಬಿದ್ದ ಮೇಲೆ ಅದು ಇನ್ನೊಂದ್ ಕಡೆ ಹೋಗ್ತೈತಿ ಆತ್ಮ. ಆವಾಗ ಕರ್ಮಕಾಂಡದಲ್ಲಿ ಹೇಳೋದು ಹಾಗೆ, ಕರ್ಮಕಾಂಡದಲ್ಲಿ ಹೇಳಿದ ಹಾಗೆ ಈ ಜೀವವನ್ನ ಸಹಿತ ಈ ಜೀವನಿಗೆ ಆತ್ಮ ಅಂತ ಹೇಳ್ತೇವಮ್ಮ, ಜೀವಾತ್ಮ ಅಂತ ಹೇಳಿ, ಹೌದಲ್ಲಮ್ಮ? ಇನ್ನೊಂದ್ ಕಡೆ ಹೋಗಿ ಅನುಭವಿಸ್ತೈತಿ ಅಂತ ಹೇಳಿ ಆ ಆತ್ಮ ಇನ್ನೊಂದು ಜೀವದಲ್ಲಿ ಹೋಗಿ ಅದು ಅಲ್ಲಿ ಅನುಭವಿಸ್ತೈತಿ ಅದ್ರ ಫಲವನ್ನ. ಈ ಶ್ಲೋಕದಲ್ಲಿ ಹೇಳಿದ್ದಾರೆ. ಅಂದ್ರೆ ದೇಹ ಬಿದ್ದೋದ್ಮೇಲೆ ದೇಹ ಇಲ್ಲೇ ಉಳಿದು ಹೋಗ್ಬಿಡುತ್ತೆ, ಆದ್ರೆ ಹೋಗುವಂತದ್ದು ಆತ್ಮ ಅಂತ ಅವ್ರು ಹೇಳ್ತಾರೆ. ಆದ್ರೆ ನಿಜವಾಗಿ ನಾವು ತಿಳ್ಕೊಂಡಿದ್ವಿ, ಜ್ಞಾನದಲ್ಲಿ ನಾವು ಜ್ಞಾನ ಭಾಗದಲ್ಲಿ ತಿಳ್ಕೊಂಡಿದೀವಿ, ಹೋಗುವಂತಹದ್ದು ಆತ್ಮ ಅಲ್ಲ, ಅಲ್ಲಿ ಏನಿದ್ರು ಸೂಕ್ಷ್ಮ ಶರೀರ. ಈ ಸೂಕ್ಷ್ಮ ಶರೀರಕ್ಕೆ ಲಿಂಗ ಚಿದಾಭಾಸ ಇರುತ್ತೆ, ಅದು ಅದಕ್ಕೆ ಜೀವಾತ್ಮ ಅಂತ ಬಿಟ್ಟು ಆ ಚಿದಾಭಾಸ ಮತ್ತೆ ಸೂಕ್ಷ್ಮ ಶರೀರ ಅದು ಎಷ್ಟು ಅದನ್ನ ಲಿಂಗ ಶರೀರ ಅಂತ ಅನ್ನೋದು ಅದನ್ನ ಮುಂದಿನ ಶ್ಲೋಕದಲ್ಲಿ ವಿವರಣೆಯನ್ನ ಕೊಡ್ತಾರೆ. ಆದ್ರೂ ಸಹ ಈ ಕರ್ಮಕಾಂಡದಲ್ಲೂ ಆತ್ಮ ಬೇರೆ, ದೇಹ ಅಲ್ಲ ಅನ್ನೋದನ್ನ ವಿಭಾಗ ಮಾಡಿ ತೋರಿಸಿದ್ದಾರೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಪೂರ್ತಿಯಾಗಿ ನಾವು ಜ್ಞಾನವನ್ನ ಪಡ್ಕೊಂಡಿರೋದ್ರಿಂದ ನಮ್ಗೆ ಗೊತ್ತು ಆತ್ಮ ಅನ್ನೋದು ಎಲ್ಲೂ ಹೋಗಲ್ಲ, ಅಲ್ಲಿ ಹೋಗೋದು ಚಿದಾಭಾಸ ಸಮೇತವಾದಂತಹ ಸೂಕ್ಷ್ಮ ಶರೀರ. ಅದು ಕರ್ಮಗಳನ್ನ ಅನುಭವಿಸೋದಕ್ಕೋಸ್ಕರ, ಆ ಅನುಭವವನ್ನ ಪಡೆಯೋದಕ್ಕೋಸ್ಕರ ಮತ್ತೆ ಬೇರೆ ಶರೀರವನ್ನ ತೆಗೆದುಕೊಳ್ಳುತ್ತೆ. ಅದು ಲಿಂಗ ಶರೀರ. ಅದಕ್ಕೆ ಎಷ್ಟು ಭಾಗಗಳಿವೆ, ಅದು ಹೇಗ್ ಹೋಗುತ್ತೆ? ಲಿಂಗ ಶರೀರ ಅಂದ್ರೆ ನಿಜವಾಗ್ಲೂ ಏನು ಶರೀರ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ. ಅದ ಲಿಂಗ ಶರೀರ ಅಂದ್ರೆ ಸೂಕ್ಷ್ಮ ಶರೀರ ಅಲ್ಲಮ್ಮ. ಅದಕ್ಕೆ 19 ಅಂಗಗಳು, ಅಂದ್ರೆ ಈ ಪಂಚ ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು, ಪಂಚ ಪ್ರಾಣಗಳು, ಮನಸ್ಸು, ಬುದ್ಧಿ, ಅಹಂಕಾರ, ಇವೆಲ್ಲ ಸೇರಿ ಅಂದ್ರೆ 19 ಆಗ್ತವೆ. ಇವೆಲ್ಲ ಸೇರ್ಬಿಟ್ಟು ಈ ಲಿಂಗ ಶರೀರದ ಇದೆ ಅಂತ ಹೇಳಿ ಈ 19 ಭಾಗಗಳಲ್ಲಿ ಸೇರ್ಕೊಂಡು ಶರೀರ ಆಗಿದೆ. ಆದ್ರೆ ಆತ್ಮನಲ್ಲಿ ಯಾವ ಭಾವವೂ ಇಲ್ಲ, ಯಾವುದು ಈ ಅಂಗಗಳು ಇಲ್ಲ. ನಾನು ಅನ್ನೋದು ಒಂದು
ಅಖಂಡ ಅಂತ ಹೇಳಮ್ಮ. ಈಗ ದೇಹಕ್ಕ ಕೈ ಕಾಲೆಲ್ಲ ಇದಾವೆ, ಕೈ ಕಾಲು ಬಿದ್ದು ಹೋಗ್ಬೋದು. ಆದ್ರೆ ಒಂದ್ ಕೈ ಹೋತು ಒಂದ್ ಕಾಲ್ ಹೋಯ್ತು ಅಂತ ಹೇಳ್ತೇವೆ, ನಾನು ನಂದು. ಆದ್ರೆ ದೇಹಕ್ಕೆ ಆಗ್ತತೆ ಹೊರತು ಅದ್ರದ್ದು ಅನುಭವ ಅದು ಆತ್ಮನಿಗೆ ಆಗೋದಿಲ್ಲ. ಈಗ ಒಂದ್ ಕೈ ಕಾಲು ಹೋಯ್ತು ಅಂದ್ರೆ ಅಲ್ಲಿ ನಾನು ಅದು ನಾನು ಅನ್ನೋದಕ್ಕೆ ಏನು ಆಗೋದಿಲ್ಲ ಅಂತ ಹೇಳ್ಬೋದಮ್ಮ. ಅದು ನಾನು ಅನ್ನೋದಂತ ಏನಿದೆ, ಇವಾಗ ಏನಾದ್ರು ಒಂದು ಬೆರಳು ಒಂಚೂರು ಕಟ್ಟಾಯ್ತು, ಅದಕ್ಕೆ ಹಾ ಏನು ಏನು ನಾವು ಆಗೋದಿಲ್ಲ, ದೇಹಕ್ಕೆ ಮಾತ್ರ ನಾನೇ ಹೋಗ್ಬಿಟ್ಟೆ ಆಗ್ತೈತೆ. ಅಂತ ಅಂದ್ಬಿಟ್ಟ, ಮತ್ತೆ ಎಲ್ಲ ಆಪರೇಷನ್ಗಳು ಬೇಕಾದಷ್ಟು ಆಗಿರತ್ತೆ, ಒಂದ್ ಅಂಗನೇ ತೆಗ್ದಾಕ್ಬಿಟ್ಟಿರ್ತಾರೆ, ಹಾ ಅವಾಗ ನಾನೇ ಹೋಗ್ಬಿಟ್ಟೆ ಅಂತ ಏನಿಲ್ಲ. ಅದು ನನ್ನದು ನನ್ನದು ಯಾವ್ದೋ ಒಂದು ಭಾಗ ಹೋಯ್ತು ಅಂತ ಬಿಟ್ಟೆ ಹೇಳ್ತೀವಿ ಅಲ್ವಾ. ಅದನ್ನೇ ಸೂಕ್ಷ್ಮ ಶರೀರ ಚಲಿಸ್ತೈತಿ ಅಂತ ಹೇಳ್ತಾರಮ್ಮ. ಅದೇ ನಾನು ಇಲ್ಲ. ಲಿಂಗ ಶರೀರ ಅಂತಂದ್ರೆ ಯಾವ್ಯಾವ್ದು, ಮತ್ತೆ ಇನ್ನೊಂದ್ಸತಿ ಹೇಳಿ ಏನೇನ್ ಇದೆ ಅಂತ ಬಿಟ್ಟು. ಯಾವ್ದು ಕೇಳಮ್ಮ? ಲಿಂಗ ಶರೀರಕ್ಕೆ ಅದ ಪಂಚಭೂತಗಳು, ಪಂಚೇಂದ್ರಿಗಳು, ಕರ್ಮೇಂದ್ರಿಗಳು, ಜ್ಞಾನೇಂದ್ರಿಗಳು, ಮತ್ತೆ ಪಂಚ ಪ್ರಾಣಗಳು, ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ, ಅಹಂಕಾರ, ಚಿತ್ತ, ಅಹಂಕಾರ, ಇವೆಲ್ಲ ಇದಾವ ಅಂತ 19 ಆಗ್ತಾವಲ್ಲಮ್ಮ ಇವು. 5 19 4 19. ಇದ್ರ ಜೊತೆಗೆ ಅಲ್ಲ ಬುದ್ಧಿಯಲ್ಲಿ ಆತ್ಮನ ಪ್ರತಿಫಲನ ಇರುತ್ತೆ, ಅದು ಸಪ್ರೇಟ್ ಮಾಡಕ್ ಆಗಲ್ಲ. ಅದು ಸಹ ಹೋಗುತ್ತೆ. ಅದು ಇಲ್ಲ ಅಂತಂದ್ರೆ ಆ ದೇಹ ಸೂಕ್ಷ್ಮ ಶರೀರನು ಹೋಗಕ್ಕೆ ಸಾಧ್ಯ ಇರಲ್ಲ. ಅದರ ಚೈತನ್ಯ ಶಕ್ತಿಯಿಂದಲೇ ಇದು ಸೂಕ್ಷ್ಮ ಶರೀರ ಚೈತನ್ಯವನ್ನು ಪಡೆದುಕೊಂಡು ಬೇರೆ ಕಡೆ ಹೋಗುವಂತಹದ್ದು. ಯಾವಾಗ್ಲೂ ಆ ಶರೀರ ಅನ್ನೋದು ಈ ಚೈತನ್ಯ ಆತ್ಮನ ಮೇಲೆ ಅವಲಂಬಿತವಾಗಿರುವಂತಹದ್ದೇ. ಸರ್, ಇದು ಲಿಂಗ ಶರೀರದ ಬಗ್ಗೆ ಇನ್ ಸ್ವಲ್ಪ ಏನಾದ್ರು ಹೇಳ್ತೀರಾ ಸರ್? ಯಾರಿಗಾದ್ರೂ ಏನಾದ್ರು ಪ್ರಶ್ನೆ ಇದೆಯಾ ಅಮ್ಮ? ಇವತ್ತು ವಿಜಯಲಕ್ಷ್ಮಿ ಅವ್ರ ಒಬ್ಬರೇ ಸರ್ ಇರೋದು ಕಾಂಟೆಂಪ್ಲೇಷನ್ಗೆ, ಬೇರೆಯವ್ರು ಯಾರು ಪಾರ್ಟಿಸಿಪೇಟ್ ಮಾಡ್ತಾ ಇಲ್ಲ. ಅದ್ ಪ್ರಶ್ನೆ ಇದ್ರೆ ಕೇಳಬಹುದು. ಯಾರಲ್ಲಿ ಏನಾದ್ರು ಪ್ರಶ್ನೆ ಇದ್ರೆ ಮೊದಲು ಅದನ್ನ ವಿಚಾರ ಮಾಡೋಣ. ಆಯ್ತು ಸರ್. ಯಾರಿಗೂ ಏನು ಇಲ್ವಾ? ಬಹುಶಃ ಏನು ಇಲ್ಲ ಅಂತ ಅನ್ಸುತ್ತೆ. ವರ್ಷ ನಿಮ್ಗೇನಾದ್ರು ಅನುಮಾನಗಳಿದ್ರೆ, ಇದೇ ಆಗ್ಬೇಕು ಅನ್ನೋದೇನಿಲ್ಲ, ಈ ಸಬ್ಜೆಕ್ಟ್ ಆಗ್ಬೇಕು ಅಂತ ಏನಿಲ್ಲ, ಕೇಳ್ಬೋದು. ಜನರಲ್ ಆಗಿ ಏನಾದ್ರು ಅನುಮಾನ ಇದ್ರು ಸಹ ಕೇಳ್ಬೋದು. ವೀಣಾವ್ರಿಗೂ ಏನಿಲ್ವಾ? ಏನು ಪ್ರಶ್ನೆ ಇಲ್ಲ ಕುಸುಮಾಜಿ, ವೀಣಾವ್ರು ಇಲ್ಲ, ಅವರು ಲೆಫ್ಟ್ ಆದ್ರ ಅನ್ಸತ್ತೆ ಸರ್. ಯಾರಿಗೂ ಏನು ಕ್ವಶನ್ ಇಲ್ಲ ಅನ್ಸುತ್ತೆ ಸರ್. ಆಗ್ಲಿ ಅಮ್ಮ. ಹಾಗಾದ್ರೆ ನಾವು ಸೂಕ್ತಕ್ಕೆ ಹೋಗೋಣವಾ ಅಥವಾ ಏನಾದ್ರೂ ಹೇಳ್ಬೇಕು? ಇದು ಲಿಂಗ ಶರೀರದ್ದು ಇನ್ನೊಂದ್ ಸ್ವಲ್ಪ ನೀವು ಹೇಳಿ ಅಂತ. ಓಕೆ, ಈಗ ತಮ್ಮ ಪ್ರಕಾರ ಅಮ್ಮ, ಲಿಂಗ ಅಂತಂದ್ರೆ ಯಾವ ರೀತಿ ಅದನ್ನ ನೀವು ಮಾತಾಡ್ತೀರಾ? ಲಿಂಗ ಅಂತಂದ್ರೆ ಏನು ಅಂತ ತಾವು ಹೇಳ್ತೀರಾ? ಏನೋ ಒಂದನ್ನ ಸೂಚಿಸುವಂತಹದ್ದು ಲಿಂಗ ಅಂತ, ಯಾವ್ದನ್ನ ಒಂದು ಗುರಿಯಾಗಿ ಇಟ್ಕೊಂಡು ಅದನ್ನ ಹೇಳುವಂತಹದ್ದು. ಈಗ ಹಾಗಾದ್ರೆ ನಮ್ಮ ಈ ನಾನು ಅನ್ನೋದ್ರಲ್ಲಿ ಯಾವ ಯಾವ ಭಾಗದಲ್ಲಿ ಬೇರೆ ಬೇರೆ ಭಾಗ ನೋಡ್ತೀವಲ್ವಾ, ಯಾವುದನ್ನ ತಮ್ಮ ಪ್ರಕಾರ ಲಿಂಗ ಶರೀರ ಅಂತ ತಾವು ಕರಿಬಹುದು? ಹತ್ತೊಂಬತ್ತು ಇದೆಯಲ್ಲ, ಅವುಗಳೆಲ್ಲ ಈ ಆತ್ಮನಲ್ಲ ಅಂತ ಹೇಳುವಂತಹದ್ದೇ ಅಂತ ನಾನ್ ತಿಳ್ಕೊಂಡಿರೋದು. ಹೌದು. ಇವಾಗ ಈ ಒಂದು ಶ್ಲೋಕದಲ್ಲಿ ಏನ್ ಹೇಳ್ತಾ ಇದ್ದಾರೆ? ಸೂಕ್ಷ್ಮ ದೇಹವೂ ಸಹ ಅನೇಕ ಭಾಗಗಳನ್ನು ಒಳಗೊಂಡಿದೆ ಮತ್ತು ಅಸ್ಥಿರವಾಗಿದೆ. ಇದು ಗ್ರಹಿಕೆಯ ವಸ್ತುವೂ ಆಗಿದೆ, ಬದಲಾಗಬಲ್ಲದು, ಸೀಮಿತ ಮತ್ತು ಸ್ವಭಾವತಃ ಅಸ್ತಿತ್ವದಲ್ಲಿಲ್ಲ.
ಹಾಗಾದ್ರೆ ಇದು ಪುರುಷನಾಗಲು ಹೇಗೆ ಸಾಧ್ಯ ಅನ್ನೋ ಪ್ರಶ್ನೆಯನ್ನ ಇಲ್ಲಿ ಹಾಕ್ತಾ ಇದ್ದಾರೆ ಅಲ್ವಾ? ಆ ಅರ್ಥದಲ್ಲಿ ಇಲ್ಲಿ ಲಿಂಗಂ, ಲಿಂಗ ಅಂದ್ರೆ ಯಾವ ಒಂದು ವಸ್ತುವನ್ನ ಲಿಂಗ ಅನ್ನೋ ಪದದಲ್ಲಿ ಮೂಲಕ ತೋರಿಸ್ತಾ ಇದ್ದಾರೆ ಇಲ್ಲಿ? ಪುರುಷನನ್ನ ತೋರ್ಸೋದಕ್ಕೆ ಇದನ್ನ ಹೇಳ್ತಾ ಇದ್ದಾರೆ. ಇಲ್ಲಿ ನೋಡಿ, ಅಲ್ಲಿ ಪದಶಃ ಅರ್ಥದಲ್ಲಿ ಸೂಕ್ಷ್ಮ ದೇಹವನ್ನ ಲಿಂಗ ಅಂತ ಕರೀತಾ ಇದ್ದಾರೆ ಇಲ್ಲಿ ಈ ಒಂದು ಸಂದರ್ಭದಲ್ಲಿ. ಅಂದ್ರೆ ಏನ್ ಹೇಳ್ತಾ ಇದೆ ಅಂತಂದ್ರೆ, ಈಗ ನಾನು ಯಾರು ಅಂತ ಕಂಡುಹಿಡಿಬೇಕಾದಾಗ ಕೆಲವು ಸರ್ತಿ ನಾನು ಯಾರಲ್ಲ ಅಂತನೂ ನೋಡಿ ನಾನು ಯಾರು ಅಂತ ಉಳಿಯೋದನ್ನ ನಾನು ಯಾರು ಅಂತ ಹೇಳ್ಬೋದು ಅಲ್ವಾ? ಇಲ್ಲಿ ಸೂಕ್ಷ್ಮ ಶರೀರವನ್ನ ಅದು ನಾನಲ್ಲ, ಯಾಕಂದ್ರೆ ಅದನ್ನು ಬದಲಾಗ್ತಾ ಇದೆ. ಸೊ ಸೂಕ್ಷ್ಮ ಶರೀರ ಏನನ್ನ ಹಾಗಾದ್ರೆ ತೋರಿಸುತ್ತೆ? ಯಾವುದು ಅಸ್ಥಿರ ಅದನ್ನ ತೋರಿಸ್ತಾ ಇದೆ, ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಯಾರಿಗೆ ಈ ಸೂಕ್ಷ್ಮ ಶರೀರದ ಒಂದು ಗ್ರಹಿಕೆ ಆಗ್ತಾ ಇದೆ, ಆ ಗ್ರಹಿಸುವವ ಯಾರು ಅನ್ನೋ ಪ್ರಶ್ನೆನ ಉಂಟಾಕ್ಲಿಕ್ಕೆ ಈ ರೀತಿ ಏನ್ ಬದಲಾಗ್ತಾ ಇದೆ ಅನ್ನೋದನ್ನ ತೋರಿಸಿ ಹೇಳ್ತಾ ಇದ್ದಾರೆ. ಇದು ಬರ್ತಾ ಇದೆಯಾ ಅಮ್ಮ? ಸೊ ಹಾಗಾಗಿ ನಾವು ಈಗ ಉದಾಹರಣೆಗೆ ನಮ್ಮ ಶ್ಲೋಕಗಳಲ್ಲಿ ಸಂದರ್ಭಕ್ಕೆ ಅನುಸಾರವಾಗಿ ಕೆಲವು ಸರ್ತಿ ಆ ಪದಗಳನ್ನ ಬೇರೆ ಬೇರೆ ರೀತಿಯಲ್ಲಿ ಉಪಯೋಗ ಮಾಡ್ತಾರೆ. ಈಗ ಉದಾಹರಣೆಗೆ ಆತ್ಮ ಅನ್ನೋ ಪದನ ಮನಸ್ಸು ಅನ್ನೋದಕ್ಕೂ ಉಪಯೋಗ ಆಗುತ್ತೆ. ಇಲ್ಲಿ ಕೇವಲ ಲಿಂಗ ಅಂತಂದ್ರೆ ಅದು ಸೂಚಕ ಅಂತ ತೋರಿಸ್ತಾ ಇರೋದು. ಯಾವುದು? ಸೂಕ್ಷ್ಮ ದೇಹ ಒಂದು ಸೂಚಕ, ಯಾವುದಕ್ಕೆ? ಅಸ್ಥಿರವಾಗಿರೋದಕ್ಕೆ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಏನ್ ಪ್ರಶ್ನೆ ಉಂಟು ಮಾಡ್ಲಿಕ್ಕೆ? ಯಾವ್ದು ಬದಲಾಗ್ತಾ ಇದೆ ಅದು ಪುರುಷ. ಪುರುಷ ಅಂತಂದ್ರೆ ಯಾವುದು ಬದಲಾಗದೆ ಇರುತ್ತೆ, ಯಾವುದು ಸ್ಥಿರವಾಗಿದೆ. ಈ ಬದಲಾಗ್ತಾ ಇರೋ ಸೂಕ್ಷ್ಮ ದೇಹ ಹೇಗೆ ಪುರುಷ ಆಗ್ಲಿಕ್ಕೆ ಸಾಧ್ಯ ಅನ್ನೋ ಪ್ರಶ್ನೆನ ಉಂಟಾಕ್ಲಿಕ್ಕೆ ಈ ರೀತಿ ಮಾಡಿದ್ದಾರೆ. ಧನ್ಯವಾದಗಳು. ಆಗ್ಲಿ ಅಮ್ಮ. ಹರಿ ಓಂ ಶ್ರೀ ಗುರು ಪರಮಹಂಸ. ಓಂ ಶ್ರೀ ಕೃಷ್ಣ.